ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವನೆನ್ನಿದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರವೂ ನೆಲೆಯಾಗಿದ್ದಾನೆ. ಆಮೆನ್. ಸಂತೋಷವಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರಬೇಕು? ಸಂತೋಷವುಳ್ಳವರಾಗಿಯೇ ಇರಬೇಕು. ದೇವರು ಕೂಡ ಅದನ್ನೇ ಏನು ಮಾಡ್ತಿದ್ದಾನೆ? ಇಷ್ಟಪಡುವಂಥ ದೇವರಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಓಕೆ, ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯೋಹಾನನ ಪುಸ್ತಕ 15ನೇ ಅಧ್ಯಾಯ 4ನೇ ವಚನ. ಯೋಹಾನನ ಪುಸ್ತಕ 15ನೇ ಅಧ್ಯಾಯ 4ನೇ ವಚನ. ನನ್ನಲ್ಲಿ ನೆಲೆಗೊಂಡಿರಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ದ್ರಾಕ್ಷಾ ಬಳ್ಳಿಯಲ್ಲಿ ನೆಲೆಗೊಂಡಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಳ್ಳದೇ ಇದ್ದರೆ ಫಲ ಕೊಡಲಾರಿರಿ. ಆಮೆನ್. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ನೀವು ನನ್ನಲ್ಲಿ ನೆಲೆಗೊಂಡಿರಿರಿ, ಆಗ ನಾನು ಕೂಡ ನಿಮ್ಮಲ್ಲಿ ಏನ್ ಮಾಡ್ತಾ ಇದ್ದೇನೆ? ನೆಲೆಗೊಂಡಿರುವೆನು. ಆಮೆನ್. ಹಲ್ಲೆಲೂಯಾ. ಸೊ ಪಕ್ಕದಲ್ಲಿದ್ದವರು ನೋಡಿ ಹೇಳಿ, ದೇವರಲ್ಲಿ ನೆಲೆಗೊಂಡಿರಿರಿ. ಸೊ ಹೇಗೆ ನಾವು ದೇವರಲ್ಲಿ ನೆಲೆಗೊಂಡಿರೋದು? ಇವತ್ತು ಅದನ್ನೇ ನಾವು ನೋಡ್ಲಿಕ್ಕಿದ್ದೇವೆ. ಹೇಗೆ ನಾವು ದೇವರಲ್ಲಿ ನೆಲೆಗೊಂಡಿರೋದು? ಯಾಕಂದ್ರೆ ಇದು 1ನೇ ವಚನದಲ್ಲಿ ನೋಡ್ತಾ ಇದ್ದೇವೆ, ನಾನೇ ದ್ರಾಕ್ಷಾ ಲತೆ, ನೀವು ಕೊಂಬೆಗಳು, ನನ್ನ ತಂದೆ ದ್ರಾಕ್ಷಾ ತೋಟಗಾರನು ಎಂಬುದಾಗಿ. ಹಲ್ಲೆಲೂಯಾ. ಸೊ ದೇವರು ಏನಾಗಿದ್ದಾನ್ರಿ? ದ್ರಾಕ್ಷಾ ಗಿಡವಾಗಿದ್ದಾನೆ ಅಥವಾ ದ್ರಾಕ್ಷಾ ಲತೆಯಾಗಿದ್ದಾನೆ. ಸೊ ನಾವುಗಳು ಏನಾಗಿದ್ದೇವೆ? ಕೊಂಬೆಗಳು. ವಿ ಆರ್ ಆಲ್ ಬ್ರಾಂಚಸ್ ಎಂಬುದಾಗಿದೆ. ನಾವುಗಳು ಕೊಂಬೆಗಳಾಗಿದ್ದೇವೆ. ಸೊ ಅದಕ್ಕೆ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ನೆಲೆಗೊಂಡಿರಬೇಕು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಒಂದು ವೇಳೆ ನಾವು ದೇವರಲ್ಲಿ ನೆಲೆಗೊಂಡಿರಲಿಲ್ಲ ಅಂದರೆ ನಮ್ಮಿಷ್ಟಕ್ಕೆ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಫಲ ಕೊಡಲಿಕ್ಕೆ ಆಗೋದೇ ಇಲ್ಲ. ಆಮೆನ್. ಹಲ್ಲೆಲೂಯಾ. ಸೊ ಒಂದು ಉದಾಹರಣೆ, ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಒಂದು ಉದಾಹರಣೆಯನ್ನ ಸೊ ಇಲ್ಲಿ ನಾವು ನೋಡ್ಬೋದು. ಸೊ ಇದು ಒಂದು ಮರ ಅಂತ ತಿಳಿದುಕೊಳ್ಳೋಣ. ಇದು ಏನಾಗಿದೆ? ಒಂದು ಮರ ಅಥವಾ ಒಂದು ಗಿಡ ಅಂತ ತಿಳಿದುಕೊಳ್ಳೋಣ. ಸೊ ಇದು ಮರ, ಇದೆಲ್ಲ ಏನಾಗಿದೆ? ಇದು ಎಲೆ, ಆದ್ರೆ ಇದು ಕೊಂಬೆ. ಸೊ ಇದು ಏನಾಗಿದೆ? ಈ ಕೊಂಬೆ ಏನಾಗಿದೆ? ಈ ಮರದ ಜೊತೆಗೆ ಏನಾಗಿದೆ? ಸೊ ಅದರ ಜೊತೆಗೇ ಇದೆ, ಹೌದಲ್ವಾ? ಸೊ ಇದು ಅದ್ರ ಜೊತೆಗೆ ಇದ್ದ ಕಾರಣದಿಂದ ಮರ ಬೆಳೀತಾ ಬೆಳೀತಾ ಇದು ಕೂಡ ಏನಾಗುತ್ತೆ? ಬೆಳೀತಾ ಇರುತ್ತೆ. ಎಲೆ ಉದುರಬಹುದು, ಆದ್ರೆ ಕೊಂಬೆಗಳು ಏನಾಗೋದಿಲ್ಲ, ಉದುರೋದಿಲ್ಲ. ಅದೇನಾಗ್ತಾನೆ ಇರುತ್ತೆ? ಬೆಳೀತಾನೆ ಇರುತ್ತೆ. ಸೊ ಇದು ಬೆಳೆದು ಲಾಸ್ಟಿಗೆ ಇದರಲ್ಲಿ ಏನ್ ಕೊಡುತ್ತೆ? ನಮಗೆ ಫಲ ಬರುತ್ತೆ. ಕರೆಕ್ಟಾ? ಸೊ ಒಂದು ವೇಳೆ ಈ ಕೊಂಬೆ ಇದರಿಂದ ದೂರ ಹೋಗ್ಬಿಡ್ತು, ಈಗ ಇದು ಫಲ ಕೊಡತ್ತಾ? ಇದರಲ್ಲಿ ಫಲ ಬರುತ್ತಾ? ಸರಿಪ, ದೂರ ಹೋಗ್ಬಿಟ್ಟೈತಿ, ಇದನ್ನ ತಗೊಂಡು ಬಂದು ನಾನು ಗಮ್ ಹಾಕಿ ಅಂಟಿಸ್ಬಿಡ್ತೀನಿ, ಈಗ ಫಲ ಕೊಡತ್ತಾ? ಟೇಪ್ ಹಾಕಿ ಅಂಟಿಸ್ತೀನಿ, ಫಲ ಕೊಡತ್ತಾ? ಇಲ್ಲ ಬೇರೆ ಯಾವುದೋ ಒಂದು ಹೋಲ್ ಹಾಕಿ ಅದನ್ನ ಸಿಗಿಸ್ಬಿಡ್ತೀನಿ, ಫಲ ಕೊಡತ್ತಾ? ಯಾಕೆ ಕೊಡಂಗಿಲ್ಲ? ಇದು ಆಲ್ರೆಡಿ ಹೋಗ್ಬಿಟ್ಟೈತಿ. ಇದು ನಾವು ಏನೇ ಮಾಡಿ ಇದರಲ್ಲಿ ನಾವು ಅಂಟಿಸ್ಲಿಕ್ಕೆ ಬಂದ್ರು ಇದೇನು ಕೊಡಂಗಿಲ್ಲ, ನಮಗೆ ಫಲ ಕೊಡೋದೇ ಇಲ್ಲ. ಇದು ಮತ್ತೆ ಏನಾಗತ್ತೆ? ಇದು ಮನೆಗೆ ಹೋಗ್ಬಿಡತ್ತೆ. ಕರೆಕ್ಟಾ? ಕೊನೆಗೆ ಅದು ಯಾರಿಗೂ ಏನಾಗೋದಿಲ್ಲ, ಪ್ರಯೋಜನಕ್ಕೆ ಬರೋದಿಲ್ಲ. ಇದಕ್ಕೆ ಲಾಸ್ಟ್ ಯೂಸ್ ಆಗತ್ತೆ? ಸುಡೋದಕ್ಕೆ ಮಾತ್ರ ಇದು ಯೂಸ್ ಆಗತ್ತೆ, ಮತ್ತೆ ಯಾವುದಕ್ಕೆ ಏನಾಗೋದಿಲ್ಲ, ಪ್ರಯೋಜನ ಆಗೋದೇ ಇಲ್ಲ. ಆದ್ರೆ ಇದೆಲ್ಲವೂ ಏನಾಗತ್ತೆ? ಬೆಳೆಯುತ್ತೆ. ಈ ಮರ ಇರೋ ತನಕ ಈ ಕೊಂಬೆಗಳು ಏನಾಗುತ್ತೆ? ಬೆಳೀತಾ ಇರುತ್ತೆ. ಮತ್ತೆ ಬೆಳೆದು ಅದು ಸಮಯ ಬಂದಾಗ ಏನ್ ಕೊಡುತ್ತೆ? ಅದು ಫಲ ಕೊಡುವಂಥದ್ದಾಗಿದೆ. ಆಮೆನ್. ಹಲ್ಲೆಲೂಯಾ. ಸೊ ಇದು ನಾನು, ಇದು ದೇವರು. ಇದು ನಾನು, ಇದು ದೇವರು. ನಾ ಇದರೊಂದಿಗೆ ಇರುವಾಗ, ಇದರೊಂದಿಗೆ ನಾನು ಪ್ರಯಾಣ ಮಾಡುವಾಗ ನಾನು ಬೆಳೀತಾ ಇರ್ತೇನೆ, ಫಲ ಕೊಡ್ತಾ ಇರ್ತಾನೆ. ದೇವರು ಇದಕ್ಕೆ ರಕ್ಷಣೆ ಕೊಡ್ತಾ ಇರ್ತಾನೆ. ಸೊ ಬೇರಿನಲ್ಲಿ ದೇವರು ಏನ್ ಮಾಡ್ತಾ ಇರ್ತಾನೆ? ರಕ್ಷಣೆಯನ್ನು ಕೊಟ್ಟು ಬೆಳೆಸ್ತಾ ಇರ್ತಾನೆ. ಸೊ ಈ ಮರವಾಗಿ ಅದು ಬೆಳೀತಾ ಇರುವಾಗ ನಾನು ಕೂಡ ಬೆಳೆದು ಫಲ ಕೊಡುತ್ತೇನೆ. ಆದರೆ ಯಾವಾಗ ನಾನು ದೇವರನ್ನ ಬಿಟ್ಟು ದೂರ ಹೋಗ್ಬಿಡ್ತೀನೋ ನಾನು ಯಾವ ಕೆಲಸಕ್ಕೂ ಬರೋದಿಲ್ಲ.
ಅದಕ್ಕೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾನಲ್ಲದೆ ನೀವು ಫಲ ಕೊಡಲಾರೆರು. ಆಮೇಲೆ ನಾನಲ್ಲದೆ ನೀವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ದೇವರು ಹೇಳ್ತಿದ್ದಾನೆ. ಸೊ ಈ ಮರ ಇರೋ ತನಕ ಮಾತ್ರ ಈ ಕೊಂಬೆಗೆ ವ್ಯಾಲ್ಯೂ. ಹಲ್ಲೆಲೂಯಾ. ಅಥವಾ ಈ ಕೊಂಬೆ ಈ ಮರದಲ್ಲಿ ಇರೋ ತನಕ ಮಾತ್ರ ಈ ಕೊಂಬೆಗೆ ಏನಿರುತ್ತೆ, ಮರ್ಯಾದೆ ಸಿಗುತ್ತೆ, ವ್ಯಾಲ್ಯೂ ಆಗುತ್ತೆ. ಒಂದು ವೇಳೆ ಬಿಟ್ಟಿದ್ದು ಕೆಳಗೆ ಬಿದ್ದು ಬಿಟ್ರೆ ಕೊನೆಗೆ ಎಲ್ಲಿ ಹೋಗುತ್ತದು? ಸುಡೋದಕ್ಕೆ ಮಾತ್ರ ಯೂಸ್ ಆಗುತ್ತೆ ಹೊರತು ಯಾವುದೇ ಫಲ ಕೊಡ್ಲಿಕ್ಕೋ, ಯಾವುದೇ ನೆರಳು ಕೊಡ್ಲಿಕ್ಕೋ, ಯಾವುದೋ ತಂಪು ಮಾಡ್ಲಿಕ್ಕೋ, ಯಾವುದೇ ಔಷಧಿಗೋ ಇದು ಏನಾಗೋದಿಲ್ಲ, ಬರೋದೇ ಇಲ್ಲ. ಯಾಕಂದ್ರೆ ಇದು ಏನಾಗ್ಬಿಟ್ಟೈತಿ, ಇದನ್ನ ಬಿಟ್ಟು ದೂರ ಬಂದು ಬಿಟ್ಟಿದೆ, ಇದು ಯೂಸ್ಲೆಸ್ ಆಗತ್ತೆ. ಆಮೇಲೆ ಹಲ್ಲೆಲೂಯಾ. ಸೊ ನಾವು ಏನಾಗಿರ್ಬೇಕು? ದೇವರೊಂದಿಗೆ ನೆಲೆಗೊಂಡಿರಬೇಕು. ಆಮೇಲೆ ದೇವರೊಂದಿಗೆ ನಾವು ನೆಲೆಗೊಂಡಿದ್ರೆ ಮಾತ್ರ ನಾವು ಬೆಳೀತೇವೆ, ನಾವು ಫಲ ಕೊಡುತ್ತೇವೆ, ಇತರರಿಗೆ ಆಶ್ರಯ ಆಗಿದ್ದೇವೆ, ಪಕ್ಷಿಗಳು ಬಂದು ನಮ್ಮಲ್ಲಿ ಗೂಡು ಮಾಡಿಕೊಳ್ಳುತ್ತೆ, ಮತ್ತೆ ಅನೇಕರಿಗೆ ನಾವು ಆಹಾರ ಕೊಡುತ್ತೇವೆ, ತಂಪು ಕೊಡುತ್ತೇವೆ, ಎಲ್ಲ ಮಾಡುತ್ತೇವೆ. ಹಲ್ಲೆಲೂಯಾ. ಒಂದು ವೇಳೆ ನಾನು ದೇವರನ್ನ ಬಿಟ್ಟು ದೂರ ಹೋಗ್ಬಿಟ್ರೆ ಯಾರಿಗೂ ಪ್ರಯೋಜನ ಬರೋದೇ ಇಲ್ಲ. ಕೊನೆಯಲ್ಲಿ ನಾವು ಸುಡೋದಕ್ಕೂ ಮಣ್ಣಾಗಿ ಹೋಗೋದಕ್ಕೆ ಮಾತ್ರ ಇರುತ್ತೆ ಹೊರತು ದೇವರ ರಾಜ್ಯಕ್ಕೆ ಹೋಗಿ ನಾವೇನ್ ಮಾಡೋಕ್ಕಾಗೋದಿಲ್ರಿ, ಸೇರಲಿಕ್ಕೆ ಆಗೋದೇ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಸೊ ನಾ ದೇವರೊಂದಿಗೆ ನೆಲೆಗೊಂಡಿರ್ಬೇಕಂದ್ರೆ, ನಾ ದೇವರೊಂದಿಗೆ ಬೆಳೆಯಬೇಕಂದ್ರೆ ನಾನು ಏನ್ ಮಾಡಬೇಕು? ಹಲ್ಲೆಲೂಯಾ. ನಾನು ಏನು ಮಾಡಬೇಕು? ವಾಕ್ಯದಲ್ಲಿ ನಾವು ನೋಡಬಹುದು. ಸೊ ಇದೇ ಯೋಹಾನನ ಪುಸ್ತಕ 15ನೇ ಅಧ್ಯಾಯದಲ್ಲಿ 7ನೇ ವಚನವನ್ನು ಓದಿಕೊಳ್ಳ್ರಿ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನಿಮಗೆ ಏನು ಬೇಕಾದದನ್ನು, ಆಮೇನ್ ಹಲ್ಲೆಲೂಯಾ, ನಿಮಗೆ ಬೇಕಾದದ್ದು ಸಿಗುತ್ತೆ. ಯಾವಾಗ ಅಂದ್ರೆ ದೇವರ ವಾಕ್ಯವು ನನ್ನಲ್ಲಿ ಇರುವಾಗ ನಾ ದೇವರಲ್ಲಿ ನೆಲೆಗೊಂಡಿರುತ್ತೇನೆ. ಆಮೇನ್ ಹಲ್ಲೆಲೂಯಾ. ಹೇಗೆ ನಾ ದೇವರೊಂದಿಗೆ ನೆಲೆಗೊಂಡಿರೋದಂದ್ರೆ ದೇವರ ವಾಕ್ಯ ನನ್ನಲ್ಲಿ ಇದ್ರೆ ನಾ ದೇವರಲ್ಲಿ ನೆಲೆಗೊಂಡಿರುತ್ತೇನೆ. ಅದೇ 8ನೇ ಅಧ್ಯಾಯ 31-32ನೇ ವಚನಗಳನ್ನು ಓದಿಕೊಳ್ಳೋಣ. ಯೋಹಾನ 8ನೇ ಅಧ್ಯಾಯ 31-32ನೇ ವಚನ. 8ನೇ ಅಧ್ಯಾಯ 31-32ನೇ ವಚನ. ಆತನ ಮೇಲೆ ನಂಬಿಕೆಯಿಟ್ಟ ಆ ಯೆಹೂದ್ಯರಿಗೆ ಯೇಸು, ನೀವು ನನ್ನ ವಾಕ್ಯ ಉಪದೇಶದಲ್ಲಿ ನೆಲೆಗೊಂಡಿದ್ದರೆ ನಿಜವಾಗಿಯೂ ನೀವು ನನ್ನ ಶಿಷ್ಯರಾಗುವಿರಿ. ಆಮೇಲೆ ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿದ್ದರೆ ನೀವು ನನ್ನ ಏನಾಗ್ತೀರಿ? ಶಿಷ್ಯರಾಗ್ತೀರಿ. ಹಲ್ಲೆಲೂಯಾ. ಸತ್ಯವನ್ನು ತಿಳಿದುಕೊಳ್ಳ್ರಿ. ಆ ಸತ್ಯವು ನಿಮ್ಮನ್ನು ಏನ್ ಮಾಡುತ್ತೆ? ಬಿಡುಗಡೆ ಮಾಡುವಂತದಾಗಿದೆ. ಆಮೇಲೆ ಆ ಸತ್ಯ ಯಾವುದು ಅಂದ್ರೆ ದೇವರ ವಾಕ್ಯ. ದೇವರ ವಾಕ್ಯವನ್ನ ನಾನು ನನ್ನ ಹೃದಯದಲ್ಲಿ ಇಟ್ಟುಕೊಂಡರೆ, ದೇವರ ವಾಕ್ಯವನ್ನು ನಾ ಧ್ಯಾನ ಮಾಡಿದರೆ, ದೇವರ ವಾಕ್ಯದ ಉಪದೇಶವನ್ನು ಕೇಳಿದರೆ ನಾ ದೇವರೊಂದಿಗೆ ನೆಲೆಗೊಂಡಿರುತ್ತೇನೆ. ಆಮೇಲೆ ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದರೆ ನೀವೇ ನನ್ನ ಶಿಷ್ಯರು. ನಾವು ದೇವರಿಗೆ ಶಿಷ್ಯರಾಗಿರಬೇಕು, ವಿಶ್ವಾಸಿಗಳಲ್ಲ. ಆಮೇಲೆ ವಿಶ್ವಾಸಿಗಳು ಅನ್ನೋದೆಲ್ಲ ಮುಗಿದು ಬಿಟ್ಟೈತಿ. ನಾವೆಲ್ಲರೂ ಏನಾಗಿದ್ದೇವೆ? ದೇವರ ಶಿಷ್ಯರು. ಈಗ ಹಲ್ಲೆಲೂಯಾ. ಗುರುವಿನ ಬೋಧನೆಯನ್ನು ಕೇಳುವಂತ ಶಿಷ್ಯರು, ಆತನ ವಾಕ್ಯಗಳನ್ನು ಓದುವಂತ ಶಿಷ್ಯರು, ಆತನ ವಾಕ್ಯಗಳನ್ನು ಧ್ಯಾನಿಸುವಂತ ಶಿಷ್ಯರುಗಳಾಗಿದ್ದೇವೆ. ಯಾಕಂದ್ರೆ ಆ ಒಂದು ಕೊಂಬೆ ಆ ಒಂದು ಮರದೊಂದಿಗೆ ಏನಾಗಿದೆ ಇದೆ ಅಂದ್ರೆ, ಸೊ ಇದನ್ನ ಎಲ್ಲ ಅಂಶಗಳನ್ನು ತಗೋತಾ ಇರಬೇಕು. ಇದರಲ್ಲಿ ಆ ಒಂದು ಮರದ ಬಡ್ಡಿಯಲ್ಲಿರುವಂತ ಎಲ್ಲ ಆ ಒಂದು ಸಾರಾಂಶಗಳನ್ನು ಏನ್ ಮಾಡ್ತಾ ಇರ್ಬೇಕು? ಆ ಕೊಂಬೆ ತಗೊಳ್ತಾ ಅದು ಬೆಳೀತಾ ಇರಬೇಕು. ಆಮೇಲೆ ಅದರಲ್ಲೂ ನಾವು ಶಿಷ್ಯರಾಗಿದ್ದೀವಿ ಅಂದ ಮೇಲೆ ದೇವರ ವಾಕ್ಯಗಳನ್ನು ದಿನನಿತ್ಯ ನಾನು ಏನ್ ಮಾಡಬೇಕು? ಓದಬೇಕು, ಧ್ಯಾನಿಸಬೇಕು, ಕೇಳಬೇಕು. ಆಮೇಲೆ ಹಲ್ಲೆಲೂಯಾ. ಸೊ ನಿಮ್ಮೆಲ್ಲರಿಗೂ ಕೂಡ ಒಂದು ಆಡಿಯೋ ಬೈಬಲ್ಗಳಿದೆ. ಸೊ ಸಾಧ್ಯವಾದ ಮಟ್ಟಿಗೆ ಓದ್ಲಿಕ್ಕೆ ಯಾರು ಬರೋದಿಲ್ವೋ ಅವ್ರಿಗೆ ನಾವು ಕೊಡ್ಲಿಕ್ಕೆ ಏನ್ ಮಾಡುತ್ತೇವೆ? ಪ್ರಯಾಸ ಪಡುತ್ತೇವೆ. ಹಲ್ಲೆಲೂಯಾ. ವಾಕ್ಯಗಳನ್ನು ದಿನನಿತ್ಯ ನಾವು ಏನ್ ಮಾಡಬೇಕು? ಕೇಳಬೇಕು. ವಾಕ್ಯಗಳನ್ನು ದಿನನಿತ್ಯ ನಾವು ಏನ್ ಮಾಡಬೇಕು? ಧ್ಯಾನಿಸಬೇಕು. ವಾಕ್ಯವನ್ನ ಧ್ಯಾನಿಸುವಂತ ಮನುಷ್ಯನು ದೇವರೊಂದಿಗೆ ನೆಲೆಗೊಂಡಿರುತ್ತಾನೆ. ಆಮೇಲೆ ಸೊ ಪಕ್ಕದಲ್ಲಿದ್ದವ್ರು ನೋಡಿ ಹೇಳಿ, ವಾಕ್ಯದಲ್ಲಿ ನೆಲೆಗೊಂಡಿರ್ರಿ. ಆಮೇಲೆ ಯಾಕಂದ್ರೆ ವಾಕ್ಯ ನನ್ನಲ್ಲಿದ್ರೆ ನಾನೇ ಶಿಷ್ಯ. ವಾಕ್ಯ ನನ್ನಲ್ಲಿದ್ರೆ ನಾನು ಶಿಷ್ಯನಾಗಿದ್ದೇನೆ. ಹಲ್ಲೆಲೂಯಾ. ಸೊ ನಾ ದೇವರೊಂದಿಗೆ ನೆಲೆಗೊಂಡಿರ್ತೇನೆ. ವಾಕ್ಯ ಇದ್ರೆ ಯಾರೊಂದಿಗೆ ಇದ್ದೀನಿ? ನಾನು ದೇವರೊಂದಿಗೆ ಇದ್ದೇನೆ. ಸೊ ದಿನನಿತ್ಯವೂ ಈ ಒಂದು ವಾಕ್ಯಗಳನ್ನು ನಾವೇನು ಮಾಡ್ಬೇಕ್ರಿ? ಧ್ಯಾನ ಮಾಡುವಂತವರಾಗಿರ್ಬೇಕು. ದಿನನಿತ್ಯ ನಾವು ಓದುವಂತವರಾಗಿರ್ಬೇಕು. ದಿನನಿತ್ಯ ಅಟ್ಲೀಸ್ಟ್ ಕೇಳುವಂತವರಾಗಿ ನಾವು ಇರಬೇಕು.
ಅಲ್ಲೆಲ್ಲೂಯ್ಯ. ಒಂದು ದಿನಕ್ಕೆ ಅಟ್ಲೀಸ್ಟ್ 2-3 ಅಧ್ಯಾಯಗಳನ್ನಾದ ನಾವು ಓದಿ ಅದನ್ನ ಧ್ಯಾನ ಮಾಡಬೇಕು. ಅಂದ್ರೆ ನಾ ದೇವರೊಂದಿಗೆ ನೆಲೆಗೊಂಡಿರುತ್ತೇನೆ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ವಾಕ್ಯಗಳು ಎಷ್ಟು ಮಟ್ಟಿಗೆ ನಮ್ಮ ಒಳಗಿರುತ್ತೋ ಅಷ್ಟು ಮಟ್ಟಿಗೆ ನಾವು ಕ್ರಿಯೆ ಕೊಡುತ್ತೇವೆ, ಅಷ್ಟು ಮಟ್ಟಿಗೆ ನಾವು ಫಲ ಕೊಡುತ್ತೇವೆ, ಅಷ್ಟು ಮಟ್ಟಿಗೆ ನಾವು ದೇವರ ಅನ್ಯೂನ್ಯತೆಯಲ್ಲಿ ಇರುತ್ತೇವೆ ಅಂತ ಅರ್ಥ. ಆಮೇಲೆ ಅದರಲ್ಲೂ ಯಾವ್ದ ಕಾರಣ ಈ ವಾಕ್ಯದಲ್ಲಿ ನಾವೇನಾಗಿರ್ಬೇಕ್ರಿ? ನೆಲೆಗೊಂಡವರಾಗಿರ್ಬೇಕು. ಆಮೇಲೆ ಸೊ ದಿನನಿತ್ಯ ನಾವು ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ಬೇಕ್ರಿ? ನಾವು ವಾಕ್ಯಗಳನ್ನ ಓದುವಂತವರಾಗಿರ್ಬೇಕು. ಅಲ್ಲೆಲ್ಲೂಯ್ಯ. ಸೊ ಎಲ್ಲರೂ ಕೈ ಹಿಂಗಿಟ್ಕೊಳ್ರಿ. ಸೊ ಇದು ದೇವರ ವಾಕ್ಯ. ಇದೇನಾಗಿದೆ? ದೇವರ ವಾಕ್ಯ. ಅಲ್ಲೆಲ್ಲೂಯ್ಯ. ಸೊ ಈ ವಾಕ್ಯವನ್ನ ನಾನು ಇನ್ನು ಮೇಲೆ ಧ್ಯಾನ ಮಾಡುತ್ತೇನೆ ಅಂತ ಹೇಳಿ ಅರಿಕೆ ಮಾಡೋಣ. ಹೇಳಿ, ವಾಕ್ಯಗಳನ್ನ ಎಲ್ಲರೂ ಸೇರಿ ಹೇಳಿ, ವಾಕ್ಯಗಳನ್ನ ನಾನು ಧ್ಯಾನ ಮಾಡುತ್ತೇನೆ, ದಿನವೂ ಓದುತ್ತೇನೆ. ಆಮೆನ್. ಹಲ್ಲೆಲೂಯಾ. ಯಾಕೆಂದ್ರೆ ಈ ವಾಕ್ಯ ಮಾತ್ರ ನಮ್ಮನ್ನ ದೇವರೊಂದಿಗೆ ನೆಲೆಗೊಂಡಿರುವಂತೆ ಮಾಡುವಂತದ್ದಾಗಿದೆ. ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡುತ್ತಾ ಇದ್ದೇವೆ, ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳ ಪುಸ್ತಕ 91ನೇ ಕೀರ್ತನೆ 15ನೇ ವಚನ. ಕೀರ್ತನೆಗಳು 91ನೇ ಕೀರ್ತನೆ 15ನೇ ವಚನ. ಅವನು ನನ್ನನ್ನು ಕರೆಯುವನು, ನಾನು ಅವನಿಗೆ ಉತ್ತರ ಕೊಡುವೆನು. ಆಮೆನ್. ಅವನು ನನಗೆ ಮೊರೆ ಇಡುವನು, ನಾನು ಅವನಿಗೆ ಉತ್ತರ ಕೊಡುವೆನು. ಆಮೇಲೆ ಯೆರೆಮೀಯನ ಪುಸ್ತಕ 33ನೇ ಅಧ್ಯಾಯ 3ನೇ ವಚನ. ಈ ತಿಂಗಳ ವಾಗ್ದಾನ ಅದು ಏನಾಗಿದೆ? ಯೆರೆಮೀಯ 33:3 ಈ ತಿಂಗಳ ವಾಗ್ದಾನ. ಅದು ಏನದು? ನೀವು ನನಗೆ ಮೊರೆ ಇಡ್ರಿ, ಆಗ ನಾನು ನಿಮಗೇನ್ ಮಾಡುತ್ತೇನೆ? ಸದುತ್ತರವನ್ನ ಕೊಡುವೆನು. ಆಮೆನ್. ಅಲ್ಲೂ ಎರಡನೇದಾಗಿ ನಾವು ದೇವರೊಂದಿಗೆ ನೆಲೆಗೊಂಡಿರ್ಬೇಕಂದ್ರೆ ನಾವು ದಿನನಿತ್ಯವೂ ದೇವರಿಗೆ ಮೊರೆ ಇಡುವವನಾಗಿರ್ಬೇಕು. ಆಮೇಲೆ ದಿನನಿತ್ಯವೂ ದೇವರಿಗೆ ಪ್ರಾರ್ಥನೆ ಮಾಡುವಂತವನಾಗಿರ್ಬೇಕು. ಅಲ್ಲೆಲ್ಲೂ ಆಲ್ರೆಡಿ ನಾನು ಕಳಿಸಿಕೊಟ್ಟಿದ್ದೆ ಪ್ರಾರ್ಥನೆ ಹೇಗೆ ಮಾಡೋದಂತೆ. ಆಮೇಲೆ ಪ್ರಾರ್ಥನೆ ಅಂದ್ರೆ 2 ಕೈ ಹಿಂಗೆ ಬರ್ಬೇಕಲ್ಲ, ಇದೇ ಪ್ರಾರ್ಥನೆ. ಅಲ್ಲೆಲ್ಲೂಯ್ಯ. ಈ ಬಟ್ಟೆ ಎದಕ್ಕೂ, ಈ ಬಟ್ಟೆ ಎದಕ್ಕೂ, ಈ ಬಟ್ಟೆ ಎದಕ್ಕೂ, ಈ ಬಟ್ಟೆ ಎದಕ್ಕೂ, ಈ ಬಟ್ಟೆ ಎದಕ್ಕೂ ಪ್ರಾರ್ಥನೆ ಮಾಡಬೇಕು. ಈ ಪ್ರಾರ್ಥನೆಗಳನ್ನ ನಾವೇನ್ ಮಾಡಿದ್ದೇವೆ? ಈಗಾಗಲೇ ಕಳುತ್ತಿದ್ದೇವೆ. ಮಾಡ್ತಾ ಇದ್ದೀರಾ? ಅಲ್ಲೆಲ್ಲೂಯ್ಯ. ಈ ಒಂದು ವಿಷಯ ಎದಕ್ಕಾಗಿ ಪ್ರಾರ್ಥನೆ ಮಾಡುವಂಥದ್ದು? ನಮಗಾಗಿಲ್ಲ, ನಮ್ಮವರಿಗಾಗಿ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಇದು ನಮ್ಮವರಿಗೆ, ನಮಗೆ ಸಂಬಂಧಪಟ್ಟ ಎಲ್ಲರಿಗಾಗಿ ನಾವೇನ್ ಮಾಡಬೇಕು? ಪ್ರಾರ್ಥನೆಯನ್ನ ಮಾಡಬೇಕು. ಇದು ಎದಕ್ಕೆ? ಬಟ್ಟೆ ತೋರಿಸುತ್ತೆ. ಅಂದ್ರೆ ಇತರರಿಗಾಗಿ ನಾವೇನ್ ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಅಲ್ಲೆಲ್ಲೂಯ್ಯ. ಅದು ಯಾರಾಗಿರ್ಬೋದು, ಇತರರು ನಮ್ಮ ಜೀವಿತದಲ್ಲಿ ಎಷ್ಟೋ ಸಹಾಯ ಮಾಡಿರ್ತಾರೆ, ಎಷ್ಟೋ ಟೀಕೆ ಮಾಡಿರ್ತಾರೆ. ಎಲ್ಲರಿಗಾಗಿ ನಾವೇನ್ ಮಾಡಬೇಕು? ಅವರಿಗಾಗಿ ಪ್ರಾರ್ಥನೆ ಮಾಡೋದು. ಇತರರ ಬಟ್ಟೆ ಪಾಯಿಂಟ್ ಫಿಂಗರ್, ಅವರಿಗಾಗಿ ನಾವೇನ್ ಮಾಡಬೇಕು? ಅವರು ನಮಗೆ ಒಳ್ಳೇದು ಮಾಡಿದ್ರು ಅವ್ರಿಗಾಗಿ ಪ್ರಾರ್ಥನೆ ಮಾಡ್ರಿ, ಅವ್ರು ನಮಗೆ ಕೆಟ್ಟದ್ದು ಬಯಸಿದ್ರು ಅವ್ರಿಗಾಗಿ ಏನ್ ಮಾಡ್ರಿ? ಪ್ರಾರ್ಥನೆ ಮಾಡ್ರಿ. ಅವ್ರಿಗಾಗಿ, ಇತರರಿಗಾಗಿ ನಾವೇನ್ ಮಾಡ್ಬೇಕು? ಪ್ರಾರ್ಥನೆಯನ್ನ ಮಾಡಬೇಕು. ಮತ್ತೆ ಇದು ಆಮೆನ್. ಹಲ್ಲೆಲೂಯಾ. ದೇಶದ ನಾಯಕರುಗಳಿಗಾಗಿ, ಯಾಕಂದ್ರೆ ನಮ್ಮ ಮೇಲೆ ಇರುವಂತ ದೊರೆತನ ಮಾಡುವಂತ ಅಧಿಕಾರಿಗಳಿಗಾಗಿ ನಾವೇನ್ ಮಾಡಬೇಕು? ಪ್ರಾರ್ಥನೆ ಮಾಡ್ಬೇಕು. ಯಾಕಂದ್ರೆ ಮಿಡ್ಡೆಸ್ಟ್ ಫಿಂಗರ್ ಅಥವಾ ಎತ್ತರವಾದ ಫಿಂಗರ್ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಸೊ ನಮ್ಮ ಮೇಲೆ ದೊರೆತನ ಮಾಡುವಂತ ನಮ್ಮ ಅಧಿಕಾರಿಗಳು ಯಾರೇ ಆಗಿರಲಿ, ನಮ್ಮ ಅಧಿಕಾರಿಗಳು, ಡಿಪಾರ್ಟ್ಮೆಂಟ್ ಪೊಲೀಸ್ ವರ್ಗಗಳಾಗಿರ್ಬೋದು, ಅಥವಾ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, MLA ಕೂಡ, MP ಗಳು, ಸೊ ನಮ್ಮ ಮೇಲಿನ ಅಧಿಕಾರಿಗಳು ಎಲ್ಲರೂ ನೆನಪು ಮಾಡಿಕೊಂಡು ನಾವು ಪ್ರಾರ್ಥನೆ ಮಾಡಬೇಕು. ಸೊ ಇದು ಉಂಗುರ ಬೆರಳು. ಅಲ್ಲೆಲ್ಲೂಯ್ಯ. ಸೊ ಅಂದ್ರೆ ಏನರ್ಥ? ಇದು ತುಂಬಾ ವೀಕ್ ಆಗಿರುವವರಿಗೋಸ್ಕರ. ಅಲ್ಲೆಲ್ಲೂಯ್ಯ. ಬೆಳಗಿನ, ಅದಕ್ಕೆ ನಾವು ಇದರಲ್ಲಿ ಇದು ಸ್ವಲ್ಪ ಬಲವಾಗಿರಲಿ ಅಂತ ಹೇಳಿ ನಾವು ಉಂಗುರವನ್ನು ಹಾಕ್ತೇವೆ. ಅದಕ್ಕೆ ನಾವು ಬೆಲಹೀನರು, ಸೊ ಒಬ್ರಿಗೊಬ್ರು ಬೆಲೆಪಡಿಸೋಣ ಅಂತ ಹೇಳಿ ಮದುವೆಯಲ್ಲಿ ನಾವೇನ್ ಮಾಡುತ್ತೇವೆ? ಈ ಉಂಗುರ ಎದಕ್ಕಾಗಿ ಅಂದ್ರೆ, ನಿನಗೆ ನಾನಿದ್ದೀನಿ, ನನಗೆ ನೀನಿರೋ, ನಾವಿಬ್ರು ಏನಾಗೋಣ? ಒಬ್ರಿಗೊಬ್ರು ಸಹಾಯಕರಾಗಿರೋಣ. ಯಾಕಂದ್ರೆ ನಾನು ಬೆಲಹೀನತ, ನೀನು ಬೆಲಹೀನತ, ಆದ ಕಾರಣ ನಾವಿಬ್ರು ಏನಾಗೋಣ? ಸ್ವಲ್ಪ ಬಲ ಹೊಂದೋಣ ಅಂತ ಹೇಳಿನೇ ಈ ಉಂಗುರ ಬೆರಳನ್ನ ಏನ್ ಮಾಡ್ತೇವೆ? ಮದುವೆ ಟೈಮ್ನಲ್ಲಿ ಉಂಗುರ ಹಾಕ್ತೇವೆ, ಅಥವಾ ನಿಶ್ಚಿತಾರ್ಥದಾಗ ಏನ್ ಮಾಡ್ತೇವೆ? ಉಂಗುರ ಹಾಕ್ತೇವೆ. ಸೊ ಇದು ಕೂಡ ನನಗೆ ಎಂಗೇಜ್ಮೆಂಟ್ಗೆ ಹಾಕಿದಂತ ಉಂಗುರ. ಅಲ್ಲೆಲ್ಲೂಯ್ಯ. ಆಯ್ತು, 11 ವರ್ಷ ಆಯ್ತು. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಆದ ಕಾರಣ ಇದೇನಾಗತ್ತೆ ಅಂದ್ರೆ ಸ್ವಲ್ಪ ಒಬ್ರಿಗೊಬ್ರು ಬಲಪಡಿಸಿಕೊಳ್ಳೋದು. ಸೊ ಯಾರೆಲ್ಲ ವೀಕ್ ಆಗಿದ್ದಾರೋ, ಯಾರೆಲ್ಲ ಅನಾರೋಗ್ಯದಲ್ಲಿದ್ದಾರೋ, ಯಾರೆಲ್ಲ ಬೆಳಗಿನತರಾಗಿದ್ದಾರೋ ಅವರಿಗಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ನೆನಪು ಮಾಡುವಂತ ಬೆರಳು ಈ ಬೆರಳಾಗಿದೆ. ಕೊನೆಯದಾಗಿ ಸಣ್ಣದಾಗಿ ಒಂದಿದೆಲ್ಲ ಅದು ಯಾರು? ಅದುವೇ ನಾ. ಆಮೇಲೆ ಹಲ್ಲೆಲೂಯಾ. ಸೊ ಎಲ್ಲರಿಗಿಂತ ನಾನು ಸಣ್ಣ, ಯಾರಕ್ಕಿಂತ ನಾನು ಏನಿಲ್ಲ, ದೊಡ್ಡವನಲ್ಲ. ಅದಕ್ಕೆ ವಾಕ್ಯವನ್ನು ಹಂಚ್ಬಿಟ್ಟಿದ್ವಿ. ನೀನೇ ಬುದ್ಧಿವಂತನಂತ ಹೇಳಿ ಎಣಿಸದೆ ಯೆಹೋವನಿಗೆ ಭಯಪಡು. ಆಮೆನ್. ಹಲ್ಲೆಲೂಯಾ. ಯಾಕಂದ್ರೆ ನಾವು ಯಾರು ಬುದ್ಧಿವಂತರಲ್ಲ. ದೇವರ ಜ್ಞಾನದ ಮುಂದೆ ನಾವು ಯಾರು ಬುದ್ಧಿವಂತರಿಲ್ಲ. ನಾವು ಎಷ್ಟೇ ಮಟ್ಟಿಗೆ ನಮ್ಮನ್ನೇ ನಾವು ಸಣ್ಣದು ಮಾಡಿಕೊಳ್ಳುತ್ತೀವೋ ಅಷ್ಟು ಮಟ್ಟಿಗೆ ದೇವರು ನಮ್ಮನ್ನು ಬೆಳೆಸ್ತಾನೆ.
ಆಮೇಲೆ ಎಷ್ಟು ಮಟ್ಟಿಗೆ ನಮ್ಮನ್ನು ನಾವು ತಗ್ಗಿಸಿಕೊಳ್ತೀವೋ ಅಷ್ಟು ಮಟ್ಟಿಗೆ ನಾವು ಏನಾಗ್ತೇವೆ, ಹೆಚ್ಚಾಗುವಂಥವರಾಗಿದ್ದೇವೆ. ಸೊ ಪ್ರಾರ್ಥನೆ. ಎರಡನೇದಾಗಿ ನಾವು ದೇವರೊಂದಿಗೆ ಅನ್ಯೋನ್ಯವಾಗಿರಬೇಕಂದ್ರೆ ಏನು ಮಾಡ್ಬೇಕ್ರಿ ನಾನು? ಏನು ಮಾಡ್ಬೇಕು ನಾನು? ಪ್ರಾರ್ಥನೆಯನ್ನು ಮಾಡುವಂಥವನಾಗಿರಬೇಕು. ನಾವು ಪ್ರಾರ್ಥನೆ ದಿನನಿತ್ಯ ಮಾಡುವಾಗ ದೇವರೊಂದಿಗೆ ಅನ್ಯೋನ್ಯವಾಗಿರುತ್ತೇವೆ. ಹಲ್ಲೆಲೂಯಾ. ರಾತ್ರಿ ಎಲ್ಲ ಪ್ರಾರ್ಥನೆ, ಮುಂಜಾನೆ ಎದ್ದ ಕೂಡಲೇ ಪ್ರಾರ್ಥನೆ, ಅಂದಿ ಸಂಧಿ ಮಧ್ಯಾಹ್ನ ಅಂದರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ಪ್ರಾರ್ಥನೆ, 6 ಹೊತ್ತು ಪ್ರಾರ್ಥನೆ, 7 ಹೊತ್ತು ಪ್ರಾರ್ಥನೆ. ಈ ರೀತಿ ಅನೇಕ ಭಕ್ತರುಗಳು ಏನ್ ಮಾಡಿದ್ದಾರೆ? ಸತ್ಯವೇದದಲ್ಲಿ ಪ್ರಾರ್ಥನೆಗಳನ್ನು ಮಾಡಿದ್ದಾರೆ, ಕಣ್ಣೀರಿನ ಪ್ರಾರ್ಥನೆಯನ್ನು ಮಾಡಿದ್ದಾರೆ, ಹರಿಕೆಯ ಪ್ರಾರ್ಥನೆಗಳನ್ನು ಮಾಡಿದ್ದಾರೆ. ಹಲ್ಲೆಲೂಯಾ. ಸೊ ಪ್ರಾರ್ಥನೆ ಅವರ ಜೀವಿತದಲ್ಲಿ ದೊಡ್ಡ ಬದಲಾವಣೆಯನ್ನು ತಂದಿದೆ. ಹಲ್ಲೆಲೂಯಾ. ಹನ್ನಳು ಕಣ್ಣೀರಿಂದ ಪ್ರಾರ್ಥನೆ ಮಾಡುವಾಗಲೇ ಅವಳಿಗೆ ಆ ಸಾಮವೇಲ ಸಿಕ್ಕಿದ. ಯಾಬೇಸನು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುವಾಗಲೇ ಅವನ ಪ್ರಾಂತ್ಯಗಳನ್ನು ದೇವರು ಏನ್ ಮಾಡಿದ್ರು? ವಿಸ್ತರಿಸಿದ್ರು. ಯಾಕೋಬ ಪ್ರಾರ್ಥನೆ ಮಾಡುವಾಗಲೇ ದೇವರು ಅವನ ದರ್ಶನಗಳನ್ನು ಕೊಟ್ಟಿದ್ರು. ಯೋಸೇಫನ ಪ್ರಾರ್ಥನೆ ಮಾಡುವಾಗಲೇ ಅವನ ಸ್ತುತಿಗಳನ್ನು ದೇವರು ಏನ್ ಮಾಡಿದ್ರು? ಬದಲಾಯಿಸಿದ್ರು. ಶಾದ್ರಕ್ ಮೇಷಕ್ ಆಬೇದ್ನೆಗೋ ಪ್ರಾರ್ಥನೆ ಮಾಡಿದಕ್ಕೆ ಆ ಬೆಂಕಿಯಿಂದ ತಪ್ಪಿಸಿಕೊಂಡ್ರು. ಡ್ಯಾನಿಯಲ್ ಪ್ರಾರ್ಥನೆ ಮಾಡಿದಕ್ಕೆ ಸಿಂಹಗಳ ಬಾಯಿಗಳನ್ನು ಕಟ್ಟಿದನು. ಸೊ ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ಪ್ರಾರ್ಥನೆ ಇರಬೇಕು. ಆಮೇಲೆ ಹಲ್ಲೆಲೂಯಾ. ನಾವು ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಇರೋದಾದರೆ ನಾವು ದೇವರೊಂದಿಗೆ ಅನ್ಯೋನ್ಯವಾಗಿದ್ದೇವೆ. ಹಲ್ಲೆಲೂಯಾ. ಲೂಕ 18ನೇ ಅಧ್ಯಾಯ 1ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳಿದ್ದಾನೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಆಮೇಲೆ ಹೆಂಗೆ ಪ್ರಾರ್ಥನೆ ಮಾಡ್ಬೇಕಂತ್ರಿ? ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಕೊಲೋಸ್ಯ 4ನೇ ಅಧ್ಯಾಯ 2ನೇ ವಚನದಲ್ಲಿ ಕೂಡ ನೋಡ್ತಾ ಇದ್ದೇವೆ, ಎಡೆಬಿಡದೆ ಪ್ರಾರ್ಥನೆ ಮಾಡ್ರಿ. 1ನೇ ಥೆಸಲೋನಿಕ 5ನೇ ಅಧ್ಯಾಯ 16ನೇ ವಚನದಲ್ಲಿ ಕೂಡ ನೋಡ್ತಾ ಇದ್ದೇವೆ, ಎಡೆಬಿಡದೆ ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯಾ. ಸೊ ನಾವು ಪ್ರಾರ್ಥನೆ ಎಷ್ಟು ಮಟ್ಟಿಗೆ ನಾವು ಮಾಡ್ತಾ ಇರ್ತೀವೋ ಅಷ್ಟು ಮಟ್ಟಿಗೆ ನಾವು ದೇವರೊಂದಿಗೆ ನೆಲೆಗೊಂಡಿರುತ್ತೇವೆ. ಆಮೇಲೆ ಸೊ ಪಕ್ಕದಲ್ಲಿದ್ದವರಿಗೆ ಹೇಳಿ, ಪ್ರಾರ್ಥನೆ ಮಾಡಿರಿ ಎಂಬುದ. ಪ್ರಾರ್ಥನೆ ಮಾಡ್ಲಿಕ್ಕೆ ಸಮಯ ಇಲ್ರಿ, ಗೊತ್ತಿಲ್ರಿ, ಗುರಿ ಇಲ್ರಿ, ಹಿಂಗೆ ಪದ್ಧತಿ ಯಾವುದೂ ಇಲ್ರಿ. ನಾವು ಹೆಂಗ್ ಬೇಕಂದ್ರೆ ಪ್ರಾರ್ಥನೆ ಮಾಡ್ಬೇಕು, ಒಟ್ಟೆ ನಾವು ಪ್ರಾರ್ಥನೆ ಮಾಡ್ಬೇಕು. ಹಲ್ಲೆಲೂಯಾ. ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ದಾರೆ, ನಮ್ಮ ದೇಶದ ಒಂದು ರಾಷ್ಟ್ರ ಪಿತ. ಆಮೇಲೆ ಹಲ್ಲೆಲೂಯಾ. ಅವರು ಹೇಳಿದ್ದಾರೆ ಏನಂತೆ, ಕ್ರೈಸ್ತರ ಉಸಿರು ಪ್ರಾರ್ಥನೆಯಾಗಿದೆ ಅಂತೆ. ಆಮೇಲೆ ಕ್ರೈಸ್ತರ ಉಸಿರು ಏನಾಗಿದೆ? ಅದು ಪ್ರಾರ್ಥನೆ. ಪ್ರಾರ್ಥನೆನೇ ಕ್ರೈಸ್ತರ ಉಸಿರು ಎಂಬುದಾಗಿ ಅವರು ಹೇಳಿದ್ದಾರೆ. ಆಮೇಲೆ ಅಲ್ಲದೆ ಸೊ ದೇವರನ್ನ ಹಿಂಬಾಲಿಸ್ತಾ ಇದ್ದೀನಿ, ದೇವರು ನಾನು ಫಾಲೋ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನಲ್ಲಿ ಪ್ರಾರ್ಥನೆ ಇರಬೇಕು. ಹಲ್ಲೆಲೂಯಾ. ನಾನು ಎಷ್ಟು ಮಟ್ಟಿಗೆ ಪ್ರಾರ್ಥನೆ ಮಾಡ್ತೀವೋ ಅಷ್ಟೇ ಮಟ್ಟಿಗೆ ನಾನು ದೇವರೊಂದಿಗೆ ಅನ್ಯೋನ್ಯವಾಗಿರುತ್ತೇನೆ. ಕಷ್ಟ ಬರುವಾಗೆಲ್ಲ ಪ್ರಾರ್ಥನೆ ಮಾಡ್ರಿ. ಯೇಸು ಸ್ವಾಮಿ ಪೇತ್ರನು ಬಂದು ಹೇಳಿದ್ರು, ಆ ಶಿಷ್ಯರಿಗೆ ಹೇಳಿದ್ರು ಏನಂತೆ, ಶೋಧನೆ ಒಳಗಾಗದಂತೆ ನನಗಾಗಿ ನೀವು ಏನ್ ಮಾಡ್ರಿ? ನೀವು ಪ್ರಾರ್ಥನೆ ಮಾಡ್ರಿ. ಒಂದು ಗಳಿಗೆ ಅದು ಎಚ್ಚರವಾಗಿದ್ದುಕೊಂಡು ಏನ್ ಮಾಡ್ರಿ? ಪ್ರಾರ್ಥನೆ ಮಾಡ್ರಿ. ಶೋಧನೆ ಒಳಗೆ ಹೋಗ್ಬಾರ್ದಂದ್ರೆ ನಾವೇನ್ ಮಾಡ್ಬೇಕು? ಪ್ರಾರ್ಥನೆ ಮಾಡ್ಬೇಕು. ಶೋಧನೆ ಬಂದಾಗಲೂ ನಾವೇನ್ ಮಾಡ್ಬೇಕು? ಪ್ರಾರ್ಥನೆ ಮಾಡ್ಬೇಕು. ತಪ್ಪಿಸ್ಕೊಂಡು ಬಂದ ಮೇಲೆ ನಾವೇನ್ ಮಾಡ್ಬೇಕು? ಪ್ರಾರ್ಥನೆ ಮಾಡ್ಬೇಕು. ಹಲ್ಲೆಲೂಯಾ. ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಅದು ಬಹುಬಲವಾಗಿದೆ. ಕಷ್ಟಪಡುವನು, ಬಾಧೆ ಪಡುವನು ಕಂಡ್ರೆ ಏನ್ ಮಾಡು? ನೀನು ಪ್ರಾರ್ಥನೆ ಮಾಡು. ನಂಬಿಕೆಯಲ್ಲಿ ನೀನು ಪ್ರಾರ್ಥನೆ ಮಾಡು. ರೋಗಿಗಳೇನಾಗ್ತಾರೆ? ಸ್ವಸ್ಥರಾಗ್ತಾರೆ. ಒಬ್ರಿಗಾಗಿ ಒಬ್ರು ಪ್ರಾರ್ಥನೆ ಮಾಡ್ರಿ. ಇದೆಲ್ಲ ಯಾಕೋಬನು ಹೇಳಿದಂತ ವಾಕ್ಯ. ಆಮೇಲೆ ಹಲ್ಲೆಲೂಯಾ. ಸೊ ನಾವೇನ್ ಮಾಡ್ಬೇಕ್ರಿ? ಏನ್ ಮಾಡ್ಬೇಕು? ನಾವು ಪ್ರಾರ್ಥನೆಯನ್ನು ಮಾಡುವಂತವರಾಗಿರ್ಬೇಕು. ನಾವು ಪ್ರಾರ್ಥನೆ ಮಾಡುವಾಗ ದೇವರೊಂದಿಗೆ ಏನಾಗಿರ್ತೇನೆ? ನೆಲೆಗೊಂಡಿರುತ್ತೇನೆ. ಹಲ್ಲೆಲೂಯಾ. ಹೆಂಗೆಲ್ಲರ ಕೈಗಳನ್ನು ಗಿಚ್ಚುಗಳನ್ನು ನಾನು ಪ್ರಾರ್ಥನೆ ಮಾಡುತ್ತೇನೆ, ನಾನು ಪ್ರಾರ್ಥನೆ ಮಾಡುತ್ತೇನೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವಾಗ ದೇವರೊಂದಿಗೆ ಏನಾಗಿರ್ತೇವೆ? ಅನ್ಯೋನ್ಯವಾಗಿರ್ತೇವೆ, ನೆಲೆಗೊಂಡಿರುತ್ತೇವೆ. ಹಲ್ಲೆಲೂಯಾ. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ಮತ್ತಾಯನ ಪುಸ್ತಕ 22ನೇ ಅಧ್ಯಾಯ 37ನೇ ವಚನ. ಮತ್ತಾಯನ ಪುಸ್ತಕ 22ನೇ ಅಧ್ಯಾಯ 37ನೇ ವಚನ. ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪ್ರಾಣದಿಂದಲೂ, ಪೂರ್ಣ ಮನಸ್ಸಿನಿಂದಲೂ ಏನ್ ಮಾಡ್ಬೇಕು? ಪ್ರೀತಿಸಬೇಕು. ಆಮೇಲೆ ಏನ್ ಮಾಡ್ಬೇಕ್ರಿ? ಪ್ರೀತಿಸಬೇಕು. ಅಲ್ಲೆಲ್ಲೂ ಫಸ್ಟ್ ನಾವು ದೇವರೊಂದಿಗೆ ಅನ್ಯೋನ್ಯವಾಗಿರ್ಬೇಕಂದ್ರೆ ದೇವರನ್ನ ಏನ್ ಮಾಡ್ಬೇಕು? ದೇವರನ್ನ ಏನ್ ಮಾಡ್ಬೇಕು? ಅಲ್ಲೆಲ್ಲೂ ದೇವರಿಗೆ ನಮ್ಮ ಹೃದಯದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಜಾಗ ಕೊಡೋದಲ್ಲ, ನನ್ನ ಹೃದಯವನ್ನೇ ದೇವರಿಗೆ ಕೊಡುವಂಥದ್ದೇ ಪ್ರೀತಿ. ಅಲ್ಲೆಲ್ಲೂಯ್ಯ. ಪ್ರೀತಿ ಹಂಗೆ ತಾನೆ, ನೀನೇ ನನ್ನ ಲೋಕ, ನೀನೇ ನನ್ನ ಉಸಿರು ಅಂತ ಪ್ರೀತಿ ಮಾಡೋರು ಗೊತ್ತು. ಎಷ್ಟೋ ಫಿಲಿಮ್ಗಳು ನೋಡ್ತಾ ಇರ್ತೀರಲ್ಲ, ಆಮೇಲೆ ನೋಡಿರ್ತೀರಿ. ಅದ್ರಲ್ಲಿ ಈಗ ನೋಡ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಏನಾಗಿರ್ತೀರಿ? ನೋಡಿರ್ತೀರಿ. ಅದರೆಲ್ಲ ಪ್ರೇಮಿಗಳು ಏನ್ ಮಾಡ್ತಾರೆ? ಕನೇ ನಿನ್ನ ಬಿಟ್ಟು ನಾನು ಇರೋಕೆ ಆಗೋದಿಲ್ಲ, ನಾನು ಬಿಟ್ಟು ಹೋಗ್ಬಿಡ್ಬೇಡ. ಅದೆಲ್ಲ ಏನ್ ಅರ್ಥ? ನೀನ್ ಇಲ್ಲ ಅಂದ್ರೆ ನಾನು ಇರೋದಿಲ್ಲ, ನನ್ನ ಉಸಿರೇ ನೀನು, ನನ್ನ ಪ್ರಾಣನೇ ನೀನು. ಹೇಳಿದಾರ ಇಲ್ವಾ? ಹಲ್ಲೆಲೂಯಾ. ನೀವು ಕೂಡ ಹೇಳಿದ್ರೆ ಏನು? ಆಮೇನ್. ಹಲ್ಲೆಲೂಯಾ. ಸೊ ಆದ ಕಾರಣ ಪ್ರಿಯರೇ, ನಾವು ಪೂರ್ಣ ಮನಸ್ಸಿನಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ನಾವು ದೇವರನ್ನ ಪ್ರೀತಿ ಮಾಡಬೇಕು. ಆಮೇಲೆ ಅಂದ್ರೆ ನಾ ದೇವರೊಂದು ಹೆಂಗಿರ್ತೇನೆ? ನೆಲೆಗೊಂಡಿರುತ್ತೇನೆ. ಹಲ್ಲೆಲೂಯಾ. ಈ ಏನೋಕ
360 ವರ್ಷಗಳಲ್ಲಿ 300 ವರ್ಷಗಳು ಏನ್ ಮಾಡಿದ್ದ ಅವನು? ದೇವರೊಂದಿಗೆ ನಡೀತಾ ಇದ್ದ. ಕಾರಣ ಅವನು ದೇವರನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದ. ಹಲ್ಲೆಲೂಯ. ಪ್ರೀತಿ ಮಾಡೋರ್ಗೆ ಮಾತ್ರ ಆ ಫೀಲಿಂಗ್ಸ್ ಗೊತ್ತು. ಹಲ್ಲೆಲೂಯ. ಪ್ರೀತಿ ಮಾಡೋರ್ಗೆ ಮಾತ್ರ ಕಾಯುವಿಕೆ ಅದು ಕೂಡ ಒಂದು ಸುಖವಾಗಿರುತ್ತೆ. ಯಾವಾಗ ನೋಡಿದ್ನೇನೋ, ಯಾವಾಗ ಭೇಟಿಯಾಗಿದ್ನೇನೋ, ಯಾವಾಗ ಮಾತಾಡಿಸಿದ್ನೇನೋ. ಹಲ್ಲೆಲೂಯ. ಸೊ ಒಂದು 4 ತಾಸು ವೆಯ್ಟ್ ಮಾಡಿ ಒಂದು 4 ನಿಮಿಷ ಮಾತಾಡೋರು ಎಷ್ಟು ತೃಪ್ತಿ ಸಿಗುತ್ತೆ ನಮ್ಗೆ. ಆಮೇಲೆ ನೋಡೀನಿ, ಇವತ್ತು ನಮ್ಮವನ್ನ ನೋಡೀನಿ, ಒಂದು ತೃಪ್ತಿ ಸಿಗತ್ತೆ. ಹಲ್ಲೆಲೂಯ. ಹೌದಾ ಇಲ್ವಾ? ಅದೇ ನಿಜವಾದ ಒಂದು ಪ್ರೀತಿ ಅಂತಾರೆ, ಹೌದಲ್ಲ? ಅಲ್ಲಲ್ಲಿ ಮದುವೆಗಿಂತ ಮುಂಚೆನೆ ಬೇರೆ ಇರುತ್ತೆ, ಮದುವೆ ಆದ್ಮೇಲೆ ಇರುತ್ತೆ ಈ ಲೋಕದ ಪ್ರೀತಿ. ಹಲ್ಲೆಲೂಯ. ಅರ್ಥ ಆಯ್ತಲ್ಲ? ಸಾದ ಕಾರಣ. ಆದರೆ ದೇವರ ಪ್ರೀತಿ ಹಂಗಿಲ್ಲ. ನಮ್ಮ ಮೇಲೆ ಹೆಂಗ ಆರಂಭದಲ್ಲಿ ಇಟ್ಟಿದ್ನೋ ಹಂಗೆ ಕೊನೆಯವರೆಗೆ ಇಟ್ಟಿರ್ತಾನೆ. ಅದಕ್ಕೆ ನಾವು ದೇವರೊಂದಿಗೆ ಇರಬೇಕಂದ್ರೆ ದೇವರನ್ನ ಏನ್ ಮಾಡಬೇಕು? ಪೂರ್ಣವಾಗಿ ನಾವು ಪ್ರೀತಿ ಮಾಡಬೇಕು. ನನ್ನ ಹೃದಯದ ಬಡಿತ ಅದು ದೇವರಾಗಿರಬೇಕು. ನನ್ನ ಹೃದಯದ ಆಲೋಚನೆ ಅದು ಏನಾಗಿರ್ಬೇಕು? ದೇವರಾಗಿರ್ಬೇಕು. ನನ್ನ ಹೃದಯ ಯಾರಾಗಿರ್ಬೇಕು? ದೇವರಾಗಿರ್ಬೇಕು. ನನ್ನ ಹೃದಯ ಪೂರ್ತಿ ಯಾರಾಗಿರ್ಬೇಕು? ದೇವರಾಗಿ ಇರಬೇಕು. ಅದಕ್ಕೆ ದೇವರು ಹೇಳಿದಾನೆ, ನಿನ್ನ ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ ನೀ ದೇವರನ್ನ ಪ್ರೀತಿ ಮಾಡು ಎಂಬುದಾಗಿ. ಆಮೇಲೆ ಸೊ ದೇವರನ್ನ ಹೆಂಗ್ ಪ್ರೀತಿ ಮಾಡಬೇಕು? 7 ಗಂಟೆ ಪ್ರಾರ್ಥನೆಗೆ 8 ಗಂಟೆಗೆ ಬರೋದಲ್ಲ ಪ್ರೀತಿ. 7 ಗಂಟೆ ಪ್ರಾರ್ಥನೆಗೆ 6:15 ಬಂದು ಕೂತ್ಕೊಳ್ಳೋದೇ ಪ್ರೀತಿ. ಆಮೇಲೆ ಹಲ್ಲೆಲೂಯ. ಅದೇ ಸಮಯ ನಮ್ಮವನ್ನ ನೋಡಕ್ ಹೋಗ್ತೀನಿ ಅಂದ್ರೆ ಹೆಂಗ್ ಹೋಗ್ತಾರೆ ಎಲ್ಲರೂ? ಆಮೇಲೆ ಬೇಕಂದ್ರೆ ರಾತ್ರಿನೇ ಹೋಗಿ ಕೂತ್ಕೊಳ್ತಾನೆ. ಇಷ್ಟು ತಾಸು ಯಾಕಂದ್ರೆ ಇನ್ನೂ ಟೈಮ್ ಆಗಿಲ್ವಾ ನೋಡ್ತಾ ಇರ್ತಾರ. ಹಲ್ಲೆಲೂಯ. ಕೊಟ್ಟಿದ್ದ ಸಮಯಕ್ಕಿಂತ ಮುಂಚಿತವಾಗಿ ಹೋಗಿ ಏನ್ ಮಾಡೋದು? ಕಾಯುವಂಥದ್ದು ಪ್ರೀತಿ. ಆಮೇಲೆ ನಾವು ದೇವರನ್ನ ಪ್ರೀತಿ ಮಾಡ್ತೀವಿ ಅಂದ್ರೆ ಹೆಂಗ್ ಪ್ರೀತಿ ಮಾಡ್ತಾ ಇದ್ದೀವಿ? ದೇವರು ಬಂದು ನಮಗೋಸ್ಕರ ಕಾಯ್ತಿದ್ದಾನೆ ಪ್ರಿಯರು. ಹಲ್ಲೆಲೂಯ. ಅವನು ನಿಜವಾಗ್ಲೂ ನಮ್ಮ ಮೇಲೆ ಏನು ಇಟ್ಟಿದ್ದಾನೆ? ಪ್ರೀತಿನ ಇಟ್ಟಿದ್ದಾನೆ. ನಾವು ಇಟ್ಟಿದ್ದೀವ ದೇವ್ರ ಮೇಲೆ ಪ್ರೀತಿ? ಆಮೇಲೆ ಹಲ್ಲೆಲೂಯ. ಜಾತ್ರೆಗೆ ಅಂಗಡಿ ಹಾಕ್ಬೇಕಂದ್ರೆ ಇನ್ನೂ ಜಾತ್ರೆ ಯಾವಾಗಂತ ಗೊತ್ತಾಗೋದಿಲ್ಲ, ಕನ್ಫ್ಯೂಷನ್ ಅಲ್ಲಿ ಇರ್ತೀವಿ. ಮಂಗಳವಾರ ಬರ್ಬೋದು, ಗುರುವಾರ ಬರ್ಬೋದು ಅಂತ ಹೇಳಿ. ಆದ್ರೆ ಜಾಗ ಹಿಡಿಲಿಕ್ಕೆ ಭಾನುವಾರನೇ ಹೋಗಿರ್ತೀವಿ. ಯಾಕಂದ್ರೆ ಅಷ್ಟು ನಾವು ಪ್ರೀತಿ ಮಾಡ್ತೀವಿ ನಮ್ಮ ಕೆಲಸವನ್ನ, ಆ ಒಂದು ಆದಾಯವನ್ನ, ಆ ಒಂದು ರೊಕ್ಕವನ್ನ ನಾವು ಏನ್ ಮಾಡ್ತೇವೆ? ಅಷ್ಟು ಪ್ರೀತಿ ಮಾಡ್ತೇವೆ. ಅದಿಲ್ಲ ಅಂದ್ರೆ ಜೀವನ ಇಲ್ಲ ಅನ್ನೋ ಮಟ್ಟಿಗೆ ನಮ್ಮ ತಲೆಯಲ್ಲಿ ಏನಾಗಿರ್ತೀವಿ? ತುಂಬಿಸ್ಕೊಂಡಿದ್ದೀವಿ. ಅಪ್ಪ ಅಲ್ಲಿ ಹೋದ್ರೆ, ಯಾಕಂದ್ರೆ ಎಷ್ಟೋ ಜನರ ಜಾಗಕ್ಕಾಗಿ ಜಗಳ ಮಾಡೋದನ್ನ ನಾವು ನೋಡಿದ್ದೇನೆ. ಏನಿಲ್ಲ ಈ ಸಂತೆ, ಮಂಗಳವಾರ ಸಂತೆಯಲ್ಲೇ ನಾವು ನೋಡ್ತಾ ಇರ್ತೇವೆ. ಹಲ್ಲೆಲೂಯ. ಈ ಕಡೆ ಸಂತೆಗೆ ಬಂದಾಗಿಂದ ಅನೇಕ ಜಗಳ ಮಾಡ್ತಾರೆ. 2 ವಾರ ಬಂದಿಲ್ಲ, 3ನೇ ವಾರಕ್ಕೆ ಬಂದ್ರೆ 2 ವಾರ ಎಲ್ಲಿ ಹೋಗಿದೆ ಕೂಡ ಜಾಗ ಕೊಡಂಗಿಲ್ಲ ಅಂತ ಜಗಳ ಮಾಡ್ತಿದ್ರು ಮೊನ್ನೆ. ಆಮೇಲೆ ಹಲ್ಲೆಲೂಯ. ಸೊ ಅಷ್ಟು ಮಟ್ಟಿಗೆ ನಾವು ಈ ಲೋಕದಲ್ಲಿ ದುಡಿಲಿಕ್ಕೆ ಅಷ್ಟಲ್ಲ ನಾವೇನ್ ಮಾಡ್ತೇವೆ? ಪಡ್ಕೊಳ್ಳುತ್ತೇವೆ. ಇದು ದೇವರ ಸಮ್ಮುಖದಲ್ಲಿ ಕಾಯಲಿಕ್ಕೆ, ಆತನ ಪ್ರೀತಿ ಮಾಡ್ಲಿಕ್ಕೆ ಅಷ್ಟು ಪಡ್ಕೊಳ್ಳುತ್ತ ಹೃದಯ. ಆಮೇಲೆ ಅಷ್ಟೇ ಮಾಡ್ಬೇಕು. ಹಲ್ಲೆಲೂಯ. ನಾ ದೇವರೊಂದಿಗೆ ಇದ್ದೀನಿ ಅಂತ ತೋರಿಸ್ಕೊಳ್ಳೋದು ಹೆಂಗಂದ್ರೆ ಹಿಂಗೆ. ಹಲ್ಲೆಲೂಯ. ನಾನು ಹೆಂಗೇ ಇರಲಿ ಆದ್ರೆ ನಾ ದೇವರ ಸಮ್ಮುಖದಲ್ಲಿ ಇರ್ತೀನ. ಯಾಕಂದ್ರೆ ಪ್ರೇಮಿಗಳು ಎಷ್ಟೇ ದೂರದಲ್ಲಿ ಇರ್ತಾರೆ, ಆದ್ರೆ ಅವ್ರ ನೆನಪು ಯಾವಾಗಲೂ ಹೆಂಗಿರುತ್ತೆ? ಅವ್ರ ಮೇಲೇನೆ ಇರುತ್ತೆ. ಹೌದಾ ಇಲ್ವಾ? ಇದೆಲ್ಲ ಈ ಲೋಕ ಕಳಿಸಿದೆಯಾ ಅಲ್ವಾ ನಿಮಗೆ? ಆಮೇಲೆ ಮೊಬೈಲ್ನೆಲ್ಲ ಅದನ್ನೇ ಬರ್ತಾ ಇರ್ತಾವ. ಹಲ್ಲೆಲೂಯ. ಮೊಬೈಲ್ ತೆಗೆದ್ರೆ ಅದೇ ಬರ್ತಾವ, ಪ್ರೇಮಿಗಳು ಅಂತೇಳಿ. ಕೊನೆಗೆ ಅವ್ರು ಸತ್ತು ಹೋಗ್ತಾರ, ಹಾಳಾಗಿ ಹೋಗ್ತಾರೆ, ಏನು ದೂರ ಹೋಗ್ತಾರೆ. ಆದರೆ ದೇವರ ಪ್ರೀತಿ ಹಂಗಿಲ್ಲ ಪ್ರಿಯರೇ. ನಾವು ಎಷ್ಟು ಮಟ್ಟಿಗೆ ಸಮಯ ಕೊಡ್ತೀವೋ ಇಷ್ಟು ಮಟ್ಟಿಗೆ ದೇವರು ಇನ್ನೂ ಗಟ್ಟಿ ಮಾಡ್ತಾನೆ ನಮ್ಮ ಸಂಬಂಧಗಳು. ಆಮೇಲೆ ಹಲ್ಲೆಲೂಯ. ಆದ ಕಾರಣ ನಾವು ದೇವರನ್ನ ಪ್ರೀತಿ ಮಾಡ್ತೀವಿ ಅಂದ್ರೆ ದೇವರಿಗಾಗಿ ನಮ್ಮ ಪೂರ್ಣ ಹೃದಯವನ್ನು ಏನ್ ಮಾಡ್ಬೇಕು? ನಾವು ಕೊಡುವಂತವರಾಗಿರ್ಬೇಕು. ಮತ್ತೆ ಅದೇ ಅಧ್ಯಾಯದಲ್ಲಿ 38ನೇ ವಚನದಲ್ಲಿ ನಾವು ನೋಡುತ್ತೇವೆ, ಮೊದಲನೆಯದು 38 ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು. ಕಂಟಿನ್ಯೂ ಮಾಡ್ರಿ. ನೀನು ನಿನ್ನ ನೆರೆಯವರನ್ನು ನಿನ್ನಂತೆಯೇ ನೀನು ಪ್ರೀತಿ ಮಾಡು. ಆಮೇಲೆ ನಿನ್ನಂತೆಯೇ ನೀ ಏನ್ ಮಾಡು? ಪ್ರೀತಿ ಮಾಡು. ಸಮಸ್ಯೆನೇ ಬರೋದಿಲ್ಲ. ಹಲ್ಲೆಲೂಯ. ನಿನ್ನಂತೆನೇ ನಿನ್ನ ನೆರೆಯವರನ್ನ ಏನ್ ಮಾಡ್ಬೇಕಂತ? ನೀನು ಪ್ರೀತಿ ಮಾಡ್ಬೇಕಂದ್ರೆ ಜಗಳ ಬರುತ್ತಾ? ನನಗೆ ನಾನು ಜಗಳ ಮಾಡ್ಕೊಂಡ್ರೆ ಚೆನ್ನಾಗಿರತ್ತ? ಕನ್ನಡಿ ಮುಂದೆ ಹೋಗ್ರಿ, ನಿಮ್ಮ ಮುಖ ನೀವು ನೋಡ್ರಿ, ಹಂಗೆ ಬೈಕೊಳ್ರಿ, ಚೆನ್ನಾಗಿರತ್ತ? ಆಮೇಲೆ ಸೊ ಇನ್ನೊಬ್ರ ಮುಂದೆ ಹೋಗಿ ನಾವು ಬೈತೀವಿ, ಇನ್ನೊಬ್ರ ಮುಂದೆ ಹೋಗಿ ಕೋಪ ಮಾಡ್ಕೊಳ್ತೀವಿ ಅಂದ್ರೆ ಅವ್ರಿಗೆ ಹಂಗೆ ಅನಿಸುತ್ತಲ್ಲ, ನಮ್ಮ ಮುಖ ಹಂಗೆ ಅಷ್ಟೇ ಇರುತ್ತೆ. ಅದಕ್ಕೆ ವಾಕ್ಯ ಹೇಳ್ತಾ ಇದೆ, ನಿನ್ನ ನೀ ಪ್ರೀತಿ ಮಾಡ್ತೀಯಲ್ಲ ಹಂಗೆ ಇತರನ ಕೂಡ ಏನ್ ಮಾಡು? ನೀನು ಪ್ರೀತಿ ಮಾಡು. ಪಕ್ಕದಲ್ಲಿ ಹೇಳಿ, ಪಕ್ಕದಲ್ಲಿ ಹೇಳಿರೋದೆಲ್ಲ ನನ್ನ ನೋಡ್ತಿದ್ದಾರೆ. ಆಜು ಬಾಜು ಕೈ ಇಲ್ಲ, ಕೊಟ್ಟು ಹೇಳಿ. ಆ ಕಡೆ ಹೇಳಮ್ಮ. ಆಮೇಲೆ
ನಿನ್ನಂತೆ ನಿನ್ನ ನೆರೆಯವನ್ನ ಏನ್ ಮಾಡ್ಬೇಕು? ನೀನು ಪ್ರೀತಿ ಮಾಡ್ಬೇಕು. ಹಲ್ಲೆಲೂಯಾ. ಸೊ ನಾವು ದೇವರೊಂದಿಗೆ ಅನ್ಯೋನ್ಯವಾಗಿರ್ಬೇಕಂದ್ರೆ ಪ್ರೀತಿ ಇರಬೇಕು. ದೇವರು ಏನಾಗಿದ್ದಾನೆ? ಪ್ರೀತಿ ಸ್ವರೂಪನಾಗಿದ್ದಾನೆ. ದೇವರು ಏನಾಗಿದ್ದಾನೆ? ಪ್ರೀತಿ ಸ್ವರೂಪನು. ದೇವರೊಂದಿಗೆ ನಾನು ಇದ್ದೀನಿ ಅಂದ್ರೆ ನನ್ನಲ್ಲಿ ಏನಿರಬೇಕು? ಪ್ರೀತಿ ಇರಬೇಕು. ಅದನ್ನೇ ದೇವರು ಏನ್ ಮಾಡ್ತಿದ್ದಾನೆ? ಇಷ್ಟಪಡುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಸೊ ಆದ ಕಾರಣ ಮೂರನೇದಾಗಿ ನಮ್ಮ ಹೃದಯದ ಮೇಲೆ ಕೈ ಇಟ್ಟು ನಾವು ಇವತ್ತು ಅರಿಕೆ ಮಾಡೋಣ. ದೇವರೇ, ಪೂರ್ಣ ಮನಸ್ಸಿನಿಂದ ನಾನು ನಿನ್ನನ್ನು ಪ್ರೀತಿ ಮಾಡುತ್ತೇನೆ ಎಂಬುದಾಗಿ. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಹೃದಯವನ್ನು ಪೂರ್ಣವಾಗಿ ದೇವರಿಗೆ ಏನ್ ಮಾಡ್ಬೇಕು? ನಾನು ಕೊಡಬೇಕು. ಏನೇ ಇರಲಿ ನನ್ನ ಹೃದಯದ ಧ್ಯಾನವು ಯಾರಾಗಿರ್ಬೇಕು? ದೇವರಾಗಿರ್ಬೇಕು. ನಮ್ಮ ನೆನಪು ಯಾರಿರಬೇಕು? ದೇವರದಾಗಿರ್ಬೇಕು. ಮಲಗುವಾಗಲೂ, ಏಳುವಾಗಲೂ, ಉಣ್ಣುವಾಗಲೂ, ಹೋಗುವಾಗಲೂ, ಬರುವಾಗಲೂ ನಾನು ಯಾವಾಗಲೂ ಆತನ ನೆನಪಿನಲ್ಲೇ ಇರಬೇಕು. ಅದುವೇ ಪ್ರೀತಿ. ಆಮೇಲೆ ಆ ಪ್ರೀತಿ ನನ್ನಲ್ಲಿ ಇದ್ರೆ ನಾ ದೇವರೊಂದಿಗೆ ಏನಾಗಿದ್ದೇನೆ? ನೆಲೆಗೊಂಡಿದ್ದೇನೆ. ಹಲ್ಲೆಲೂಯಾ. ಸೊ ಇದಕ್ಕೆ ಸಂಬಂಧಪಟ್ಟದೇ ಇರುವಂತ 4ನೇ ವಚನವನ್ನು ನಾವು ಓದಿಕೊಳ್ಳೋಣ. 4ನೇ ಕಾರ್ಯ 1ನೇ ಯೋಹಾನನ ಪುಸ್ತಕ 3ನೇ ಅಧ್ಯಾಯ 24ನೇ ವಚನ. 1ನೇ ಯೋಹಾನನ ಪುಸ್ತಕ 3ನೇ ಅಧ್ಯಾಯ 24ನೇ ವಚನ. ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವನು ಆತನಲ್ಲೇ ನೆಲೆಗೊಂಡಿರುತ್ತಾನೆ. ಆಮೆನ್. ಹಲ್ಲೆಲೂಯಾ. ಆತನ ಆಜ್ಞೆಗಳನ್ನ ಕೈಗೊಂಡು ನಡೆಯುವವನು ಆತನಲ್ಲಿ ಏನಾಗಿರ್ತಾನೆ? ನೆಲೆಗೊಂಡಿರುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ ಪ್ರಿಯರೇ? ನಾವು ದೇವರ ವಾಕ್ಯಗಳನ್ನ ಕೈಗೊಂಡು ನಡೆಯಬೇಕು. ಬೇರೆ ಓದಿದ್ದೀವಿ, ಧ್ಯಾನ ಮಾಡಿದ್ದೀವಿ, ಕೇಳಿಸ್ಕೊಂಡಿದ್ದೀವಿ ಅಂತ ಇಲ್ಲ. ಈ ವಾಕ್ಯಗಳನ್ನ ನಮ್ಮ ಜೀವಿತದಲ್ಲಿ ನಾವೇನ್ ಮಾಡ್ಬೇಕು? ಕೈಗೊಂಡು ನಡೆಯಬೇಕು. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಕೈಗೊಂಡು ನಡೆದ್ರೆ ಮಾತ್ರ ನಾವು ದೇವರೊಂದಿಗೆ ನೆಲೆಗೊಂಡಿರಲಿಕ್ಕೆ ಸಾಧ್ಯ. ಆಮೇಲೆ ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರೆರು. ನಾವು ದೇವರನ್ನ ಬಿಟ್ಟು ಏನು ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಯಾಕಂದ್ರೆ ದೇವರೊಂದಿಗೆ ನಾವ್ ಹೆಂಗಿರ್ಬೇಕಂತೆ? ಅನ್ಯೋನ್ಯವಾಗಿರ್ಬೇಕು. ಹಲ್ಲೆಲೂಯಾ. ಎಷ್ಟು ಮಟ್ಟಿಗೆ ನಾವು ದೇವರೊಂದಿಗೆ ಅನ್ಯೋನ್ಯವಾಗಿದ್ದೇವೆ? ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವ ತನಕ. ದೇವರ ಆಜ್ಞೆಗಳನ್ನು ಹೇಳಿದಾನೆ. ಸೊಳ್ಳೆ ಹೇಳಬೇಡ, ಹೊಟ್ಟೆ ಕಿಚ್ಚು ಪಡಬೇಡ, ಕೋಪ ಮಾಡಿಕೊಳ್ಳಬೇಡ, ಪಾಪ ಮಾಡಬೇಡ. ಇದೆಲ್ಲ ದೇವರು ಹೇಳಿದ್ದಾನೆ. ಇದೆಲ್ಲ ಕೇಳಿಸ್ಕೊಳ್ಳುತ್ತೇವೆ, ಆದ್ರೆ ಅದರಂತೆ ನಡೀತೀವಾ? ಅದರಂತೆ ನಡೆಯೋದಿಲ್ಲ ಅಂದ್ರೆ ನಾವು ದೇವರೊಂದಿಗೆ ಅನ್ಯೋನ್ಯವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಅದನ್ನು ನನ್ನ ಜೀವಿತದಲ್ಲಿ ಅಳವಡಿಸಿಕೊಂಡರೆ ಮಾತ್ರ ನಾನು ದೇವರೊಂದಿಗೆ ಅನ್ಯೋನ್ಯವಾಗಿರಲಿಕ್ಕೆ ಸಾಧ್ಯ, ಆತನೊಂದಿಗೆ ನೆಲೆಗೊಂಡಿರಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಯಾಕಂದ್ರೆ ಈ ಬಡ್ಡಿಯ ಎಲ್ಲಾ ಅಂಶಗಳನ್ನ ಆ ಕೊಂಬೆ ಏನ್ ಮಾಡ್ಬೇಕಿರೋದು? ತಗೋಬೇಕು. ಅದನ್ನ ತಗೊಳ್ಳುವಾಗ್ಲೇ ಇದು ಬೆಳೀತಾ ಇರ್ತಾವ. ನಿಂದ ಏನು ನನಗೆ ಬೇಡ ಬಿಡು ಅಂತೇಳಿ ನಾನು ಬೆಳಿತೀನಿ ಅಂತ ಹೇಳಿದ್ರೆ ಬೆಳಿಲಿಕ್ಕೆ ಸಾಧ್ಯನಾ? ಈ ಬಡ್ಡಿ ಎಲ್ಲ ಇದೆ, ಆದ್ರೆ ನಿಂದ ಏನು ನನಗೆ ಬೇಡ, ನಾನು ಬೆಳಿತೀನಿ ಅಂದ್ರೆ ಈ ಬಡ್ಡಿ ಬೆಳೆಯತ್ತಾ? ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಮಿಕ್ಕಿದೆಲ್ಲ ಬೆಳೆದು ಹೋಗುತ್ತೆ, ಇದು ಮಾತ್ರ ಹೆಂಗಿರುತ್ತೆ? ಹಂಗೆ ಇರುತ್ತೆ. ಲಾಸ್ಟ್ ಏನಾಗತ್ತೆ? ಉದುರಿ ಬೀಳುತ್ತೆ ಹೊರತು ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅನೇಕ ನಾವು ಹಂಗೆ ದೇವರ ಸಭೆಗೆ ಬರುತ್ತೇವೆ, ವಾಕ್ಯ ಕೇಳುತ್ತೇವೆ, ಎಲ್ಲ ಮಾಡುತ್ತೇವೆ, ಆದರೆ ಅದರಂತೆ ನಾವು ನಡೆಯೋದೇ ಇಲ್ಲ. ಅದಕ್ಕೆ ನಮ್ಮ ಜೀವಿತದಲ್ಲಿ ಅನೇಕ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಬರ್ತಾ ಇಲ್ಲ. ಇವತ್ತು ದೇವರ ವಾಕ್ಯಗಳನ್ನು ನಾವು ಏನ್ ಮಾಡಬೇಕು? ದೇವರ ವಾಕ್ಯಗಳನ್ನ ನಾನು ಏನ್ ಮಾಡಬೇಕು? ಕೈಗೊಂಡು ನಡೆಯಬೇಕು. ಒಮ್ಮೆ ಅಲ್ಲೆಲ್ಲ ಬೇರೆ ಕೇಳೋದು ಮಾತ್ರ ಇಲ್ಲ, ಏನ್ ಮಾಡ್ಬೇಕು? ನಾನು ಅನುಸರಿಸಬೇಕು ಅದನ್ನ. ಹಲ್ಲೆಲೂಯಾ. ಅದನ್ನ ಫಾಲೋ ಮಾಡಬೇಕು. ಸಭೆಗೆ ಸೇರಿ ಬರೋದನ್ನ ಏನ್ ಮಾಡಬೇಡ್ರಿ, ಬಿಟ್ಟು ಬಿಡಬೇಡ್ರಿ. ಅದು ಕೂಡ ಒಂದು ಆಜ್ಞೆನೇ. ಆಮೇಲೆ ನಿನ್ನ ತಂದೆ ತಾಯಿಗಳನ್ನ ಏನ್ ಮಾಡು? ನೀನು ಸನ್ಮಾನಿಸು. ಅದು ಕೂಡ ಏನಾಗಿದೆ? ಒಂದು ಆಜ್ಞೆ ಆಗಿದೆ. ಆಮೇನ್. ಹಲ್ಲೆಲೂಯಾ. ಸಬ್ಬತ್ ದಿನವನ್ನು ಏನ್ ಮಾಡಬೇಡ, ನೀನು ಮರೆಯಬೇಡ. ಅದು ಕೂಡ ಏನಾಗಿದೆ? ಆಜ್ಞೆ ಆಗಿದೆ. ಹಲ್ಲೆಲೂಯಾ. ಸೊ ಎಲ್ಲವನ್ನು ನಾವೇನ್ ಮಾಡಬೇಕು? ನೆನಪು ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಸೊ ದೇವರು ನಮಗೆ ಕೊಟ್ಟಿರುವಂತಹ ವಾಕ್ಯಗಳನ್ನ ಅನುಸಾರವಾಗಿ ನಾವು ನಡೆದರೆ ನಾವು ದೇವರೊಂದಿಗೆ ಅನ್ಯೋನ್ಯವಾಗಿರುತ್ತೇವೆ. ಆಮೇನ್. ಹಲ್ಲೆಲೂಯಾ. ಸೊ ನಾವು ಕೈ ಹಿಂಗಿಟ್ಕೊಳ್ಳೋಣ. ದೇವರ ವಾಕ್ಯಗಳನ್ನು ಅನುಸರಿಸಿ ನಡೀತೀನಿ ಎಂಬುದಾಗಿ ಹೇಳೋಣ. ದೇವರ ವಾಕ್ಯಗಳನ್ನು ಕೈಗೊಂಡು ನಡೆಯುತ್ತೇನೆ. ಆಮೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ನಾವು ದೇವರ ವಾಕ್ಯಗಳನ್ನು ಕೈಗೊಂಡು ನಡೆಯೋದಾದ್ರೆ ನಮಗೆ ಒಂದು ಸಲ್ಯೂಟ್. ಆಮೇನ್. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ನಾವೇ ಬೇಷ್. ಅದರಲ್ಲಿ ಯಾರಿಗೆ ರೆಸ್ಪೆಕ್ಟ್ ಕೊಡ್ತೇವೆ, ಯಾರಿಗೆ ಆಕ್ಸೆಪ್ಟ್ ಮಾಡ್ತೇವೆ, ಯಾರಿಗೆ ಗೌರವ ಕೊಡ್ತೇವೆ? ದೊಡ್ಡವರಿಗೆ, ಹಿರಿಯರಿಗೆ, ರೆಸ್ಪೆಕ್ಟಬಲ್ ಪರ್ಸನ್ಗೆ. ಹಲ್ಲೆಲೂಯಾ. ಒಂದು ವೇಳೆ ನಾವು ದೇವರ ವಾಕ್ಯಗಳನ್ನು ಕೈಗೊಂಡು ನಡೆಯೋದಾದ್ರೆ ನಾವೇ ಗ್ರೇಟ್. ಆಮೇಲೆ ನಾವೇನಾಗಿರ್ತೇವೆ? ಗ್ರೇಟ್ ಆಗಿರ್ತೇವೆ. ಹಲ್ಲೆಲೂಯಾ. ಯಾಕಂದ್ರೆ ನಾನು ದೇವರ ವಾಕ್ಯಗಳನ್ನು ಕೈಗೊಂಡು ನಡೀತಾ ಇದ್ದೇನೆ. ಆಮೇಲೆ ಹಲ್ಲೆಲೂಯಾ. ಕೊನೆಯದಾಗಿ ಒಂದು ವಚನವನ್ನು ಓದಿಕೊಳ್ಳೋಣ. 1ನೇ ಯೋಹಾನನ ಪುಸ್ತಕ 1ನೇ ಅಧ್ಯಾಯ 9ನೇ ವಚನ. 1ನೇ ಯೋಹಾನನ ಪುಸ್ತಕ 1ನೇ ಅಧ್ಯಾಯ 9ನೇ ವಚನ.
ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನನ್ನ ಪಾಪಗಳನ್ನು ಕ್ಷಮಿಸಿ ಸಕಲ ನೀತಿಯಿಂದ ನಮ್ಮನ್ನು ಶುದ್ಧಿ ಮಾಡುತ್ತಾನೆ. ಹಲ್ಲೆಲೂಯಾ. ಸೊ 5ನೇದಾಗಿ ಕೊನೆಯದಾಗಿ ಒಂದು ಕಾರ್ಯ ಯಾವುದು ಅಂದ್ರೆ ನಮ್ಮ ಪಾಪಗಳನ್ನ ನಮ್ಮ ಬಾಯಿನಲ್ಲಿ ಅರಿಕೆ ಮಾಡ್ಬೇಕಂತ್ರಿ. ಆಮೇಲೆ ಆತನು ನಂಬಿಗಸ್ತನು. ನಾವು ಎಷ್ಟು ಮಟ್ಟಿಗೆ ನಮ್ಮ ಪಾಪಗಳನ್ನ ಅರಿಕೆ ಮಾಡ್ತೀವೋ ಅಷ್ಟು ಮಟ್ಟಿಗೆ ದೇವರು ನಮ್ಮ ಪಾಪಗಳನ್ನ ಕ್ಷಮಿಸ್ತಾನೆ, ಆತನೊಂದಿಗೆ ಇಟ್ಕೊಳ್ತಾನೆ. ಆಮೇಲೆ ಆತನೊಂದಿಗೆ ಇಟ್ಟುಕೊಳ್ತಾನೆ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಇದ್ರು ಅಲ್ವಾ? ಯೇಸು ಸ್ವಾಮಿ ಏನ್ ಮಾಡಿದ್ರು? ಶಿಲುಬೆಯಲ್ಲಿ ಇದ್ದಾರೆ. ಅವಾಗ ಅಲ್ಲಿ ನಿಂತಿದ್ದಾರೆ. ಎರಡು ಕಳ್ಳರನ್ನ ಏನ್ ಮಾಡಿದ್ರು? ಅದೇ ತರ ಶಿಲುಬೆಯಲ್ಲಿ ಹಾಕಿದ್ರಲ್ವಾ? ಅದರಲ್ಲಿ ಒಬ್ಬ ಕಳ್ಳ ಏನ್ ಮಾಡ್ತಿದ್ದ? ಯೇಸು ಸ್ವಾಮಿನ ಕಿಂಡಲ್ ಮಾಡ್ತಿದ್ದ. ನೀ ದೇವರು ತಾನೆ, ನೀನೇನು ದೇವಕುಮಾರನಲ್ಲ, ನಿನ್ನನ್ನು ರಕ್ಷಿಸ್ಬೇಕಾಗಿತ್ತು, ನಮ್ಮನ್ನು ಏನ್ ಮಾಡ್ಬೇಕಾಗಿತ್ತು? ರಕ್ಷಣೆ ಮಾಡಬೇಕಾಗಿತ್ತು. ಆದ್ರೆ ನೀನೇನ್ ಮಾಡಲಿಲ್ಲ, ರಕ್ಷಣೆ ಮಾಡಲಿಲ್ಲ. ನೀಲ್ಲ ದೇವರ ಅಂತ ಹೇಳಿ ಟೀಕೆ ಮಾಡ್ತಿದ್ದ. ಆದ್ರೆ ಇನ್ನೊಬ್ಬ ಏನ್ ಮಾಡ್ತಿದ್ದ? ಸುಮ್ಮನಿರು, ನಾವು ಮಾಡಿದ ಪಾಪ, ನಾವು ಮಾಡಿದ ತಪ್ಪು, ನಾವು ಮಾಡಿದ ದೋಷ, ಈ ದಂಡನೆ ನಮಗೆ ಸರಿ, ನಾವೇನ್ ಮಾಡ್ತಾ ಇದೀವಿ? ದಂಡನೆಯನ್ನ ಅನುಭವಿಸ್ತಾ ಇದೀವಿ. ಆದ್ರೆ ಈತನು ಏನು ಪಾಪ ಮಾಡಿಲ್ಲ, ನಮಗಾಗಿ ಪ್ರಾಣ ಕೊಡಕತ್ತಾನೆ. ಹಲ್ಲೆಲೂಯಾ ಅಂತ ಹೇಳಿ ಒಂದು ಅರಿಕೆ ಮಾಡ್ತಾ ಇದ್ದಾನೆ. ಸ್ವಾಮಿ, ನನ್ನನ್ನು ಕ್ಷಮಿಸಿ, ನಿನ್ನ ಬರುವಾಗ ನನ್ನನ್ನು ಏನ್ ಮಾಡು, ನೀನು ಜ್ಞಾಪಕ ಮಾಡ್ಕೋ ಅಂತ ಹೇಳಿ ಅವನ ಅರಿಕೆ ಮಾಡ್ತಾ ಇದ್ದಾನಲ್ಲಿ. ಆಮೇಲೆ ಹಲ್ಲೆಲೂಯಾ. ಅವಾಗ ಯೇಸು ಸ್ವಾಮಿ ಆ ಒಂದು ಅರಿಕೆಗಳನ್ನು ಕೇಳಿ ಒಂದು ಮಾತು ಹೇಳ್ತಾ ಇದ್ದಾನೆ, ಇವತ್ತೇ ನೀ ನನ್ನೊಂದಿಗೆ ಪರದೇಶಿಯಲ್ಲಿ ಇರುತ್ತಿ ಎಂಬುದಾಗಿ. ಆಮೇಲೆ ದೇವರಿಗೆ ಕ್ಷಮಿಸುವಂತ ಮನಸ್ಸು ಇದೆ ಪ್ರಿಯರೇ. ಯಾವಾಗಂದ್ರೆ ನಾವು ಬಾಯಿನಲ್ಲಿ ಅರಿಕೆ ಮಾಡಿ ಕೇಳಿಕೊಳ್ಳುವಾಗ, ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವಾಗ ಖಂಡಿತವಾಗಿಯೂ ದೇವರು ನಮ್ಮ ಪಾಪಗಳನ್ನ ಕ್ಷಮಿಸೋದು ಮಾತ್ರ ಇಲ್ಲ, ಆತನೊಂದಿಗೆ ನೆಲೆಗೊಂಡಿರುವಂತೆ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಆ ಕಲ್ಲ ಆ ಪರಲೋಕಕ್ಕೆ ಹೋಗಿದ್ದಾನಂದ ಮೇಲೆ ಇವತ್ತು ನಾವು ಅರಿಕೆ ಮಾಡಿದರೆ ನಮ್ಮನ್ನು ಕೂಡ ದೇವರು ಏನ್ ಮಾಡ್ತಾನ್ರಿ? ಆತನೊಂದಿಗೆ ನೆಲೆಗೊಂಡಿರುವಂತ ಕಾರ್ಯಗಳನ್ನ ಮಾಡ್ತಾನೆ. ಆಮೇಲೆ ಹಲ್ಲೆಲೂಯಾ. ಜ್ಞಾನೋಕ್ತಿಗಳ ಪುಸ್ತಕ 28ನೇ ಅಧ್ಯಾಯ 13ನೇ ವಚನವನ್ನು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 28ನೇ ಅಧ್ಯಾಯ 13ನೇ ವಚನ. ಯಾವನು ತನ್ನ ಪಾಪಗಳನ್ನ 28ನೇ ಅಧ್ಯಾಯ 13ನೇ ವಚನ. ಮುಚ್ಚಿಕೊಳ್ಳುವವನಿಗೆ ಶುಭವಾಗುವುದಿಲ್ಲ, ಅವುಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡುವವನಿಗೆ ಏನ್ ದೊರಕತ್ತೆ? ಕರುಣೆ ದೊರಕತ್ತೆ. ಹಲ್ಲೆಲೂಯಾ. ಯಾವನು ಬಾಯಿನಲ್ಲಿ ಅರಿಕೆ ಮಾಡಿ ಬಿಟ್ಟು ಬಿಡ್ತಾನೆ ನೋಡ್ರಿ, ಅವನಿಗೆ ದೇವರ ಸಹಾಯ ಬರುತ್ತೆ. ಅವನು ದೇವರೊಂದಿಗೆ ಇರ್ತಾನೆ, ಅವನು ದೇವರೊಂದಿಗೆ ಅನ್ಯೋನ್ಯವಾಗಿರ್ತಾನೆ. ಆಮೇಲೆ ಯೋನ ಪಾಪ ಮಾಡಿದ, ಏನಂತೆ? ದೇವರ ಆಜ್ಞೆಗಳನ್ನು ಕೈಗೊಂಡಿಲ್ಲ. ದೇವರು ತರ್ಷೀಸಿಗೆ ಹೋಗು ಅಂತ ಹೇಳಿದ್ರು, ಸರ್ ನಿನೆವೆಗೆ ಹೋಗು ಅಂತ ಹೇಳಿದ್ರು. ಅವ ಎಲ್ಲಿ ಹೋಗ್ತಾ ಇದ್ದಾನೆ? ತಾರ್ಷೀಸಿಗೆ ಹೋಗ್ತಾ ಇದ್ದ. ಆಮೇಲೆ ಹಲ್ಲೆಲೂಯಾ. ಅಲ್ಲಿ ಹೋಗ್ತಾ ಇದ್ದಾನೆ, ಬಿರುಗಾಳಿ ಬರ್ತಾ ಇದೆ, ಗಲಿಬಿಲಿ ಆಗ್ತಾ ಇದೆ, ಸಮುದ್ರ ಅಲಗಾಡ್ತಾ ಇದೆ, ಒಂದು ದೋಣಿ ಏನಾಗ್ತಾ ಇದೆ? ಮುಳುಗ್ತಾ ಇದೆ. ಎಲ್ಲರೂ ಗಾಬರಿ ಆಗ್ತಾ ಇದ್ದಾರೆ. ಏನೇನೋ ಮಾಡಿದ್ರು ಏನೂ ಆಗ್ತಾ ಇಲ್ಲ. ಲಾಸ್ಟಿಗೆ ಯೋನ ಏನ್ ಮಾಡ್ತಾ ಇದ್ದಾನೆ? ಒಪ್ಪಿಕೊಳ್ಳುತ್ತಾನಲ್ಲಿ, ನನ್ನಿಂದಲೇ ಆಗಿದೆ. ಅವನೇನ್ ಮಾಡ್ತಾನ್ರಿ? ಒಪ್ಪಿಕೊಳ್ಳುತ್ತಾನೆ, ನನ್ನಿಂದಲೇ ಈ ಸಮಸ್ಯೆ ಆಗಿದೆ, ನಾನು ದೇವರ ಮಾತನ್ನ ಕೇಳಲಿಲ್ಲ, ನಾನು ದೇವರ ಮಾತನ್ನ ಬಿಟ್ಟು ದೂರ ಬಂದಿದ್ದೀನಿ, ದೇವರನ್ನು ತಿರಸ್ಕರಿಸಿದ್ದೀನಿ, ಆದ ಕಾರಣ ಇದು ನನಗೆ ಬೇಕು. ಸೊ ನನ್ನನ್ನೇ ಏನ್ ಮಾಡ್ಬಿಡ್ರಿ? ಸಮುದ್ರದ ಒಳಗೆ ಹಾಕ್ಬಿಡ್ರಿ, ನನ್ನನ್ನು ಹಾಕ್ಬಿಟ್ರೆ ನೀವೆಲ್ಲ ಆರಾಮಾಗಿರ್ತೀರಿ, ನಾನೇ ಪಾಪಿ, ನಾನೇ ತಪ್ಪು ಮಾಡಿದ್ದೀನಿ, ನನಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಅವನ ಅರಿಕೆ ಮಾಡಿಕೊಂಡು ಆ ಸಮುದ್ರದಲ್ಲಿ ಏನಾಗ್ತಾರ? ಅವನನ್ನ ಹಾಕ್ಬಿಡ್ತಾರೆ. ಆಗ ಆ ಸಮುದ್ರದಲ್ಲಿ ದೇವರು ಅವನ ಪ್ರಾರ್ಥನೆಯನ್ನು ಕೇಳಿ ಅವನನ್ನು ರಕ್ಷಿಸಿ, ಅವನ ಭದ್ರಪಡಿಸಿ, ಅವನ ಸೇವೆ ಕರ್ಕೊಂಡೋಗಿ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ಆಮೇಲೆ ಹಲ್ಲೆಲೂಯಾ. ಸೊ ನಾವು ಪಾಪಗಳನ್ನು ಏನ್ ಮಾಡಬೇಕು? ಅರಿಕೆ ಮಾಡ್ಬೇಕಂತ. ನಾವು ಎಷ್ಟು ಮಟ್ಟಿಗೆ ನಾವು ಬಾಯಿನಲ್ಲಿ ದೇವರ ನಮ್ಮ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡ್ತೀವೋ ಅಷ್ಟು ಮಟ್ಟಿಗೆ ದೇವರು ನಮ್ಮ ಪಾಪಗಳನ್ನು ಏನ್ ಮಾಡ್ತಾನೆ? ಕ್ಷಮಿಸುವಂತವನಾಗಿದ್ದಾನೆ. ಸೊ 5ನೇದಾಗಿ ಒಂದು ಮಾತು ಹೇಳೋಣ, ಪಾಪಗಳನ್ನ ಅರಿಕೆ ಮಾಡೋಣ. ಸೊ ಬಾಯಿನಲ್ಲಿ ಅರಿಕೆ ಮಾಡಬೇಕು, ಕೈಯಲ್ಲೆಲ್ಲ ಹೇಳಿ ಪಾಪಗಳನ್ನ ಅರಿಕೆ ಮಾಡೋಣ. ಆಮೇಲೆ ಸೊ ಈ ರೀತಿಯಾದ ಕಾರ್ಯಗಳನ್ನು ಮಾಡುವಾಗ ನಾವು ಹೆಂಗಿರ್ತೀವಂತೆ? ದೇವರೊಂದಿಗೆ ಅನ್ಯೂನ್ಯವಾಗಿರುತ್ತೇವೆ. ಆಮೇಲೆ ಹಲ್ಲೆಲೂಯಾ. ಸೊ ಇದಕ್ಕೊಂದು ಆಕ್ಷನ್ ಮಾಡಿಕೊಳ್ಳೋಣ. ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಆಕ್ಷನ್ ಅನ್ನು ಮಾಡಿನೇ ನಾವು ಮುಂದುವರಿಸೋಣ. ಹಲ್ಲೆಲೂಯಾ. ಸೊ ಒಂದು ವಾಕ್ಯವನ್ನು ಓದುತ್ತೇನೆ, ಪ್ರಾರ್ಥನೆಯನ್ನು ಮಾಡುತ್ತೇನೆ, ದೇವರನ್ನು ಪ್ರೀತಿಸ್ತೇನೆ, ಆತನ ಆಜ್ಞೆಗಳನ್ನು ಕೈಗೊಳ್ಳುತ್ತೇನೆ, ನನ್ನ ಪಾಪಗಳನ್ನು ಅರಿಕೆ ಮಾಡುತ್ತೇನೆ. ಆಮೇಲೆ ಹಲ್ಲೆಲೂಯಾ. ರೆಡಿ? ಇನ್ನೊಂದು ಸಾರಿ
ವಾಕ್ಯವನ್ನು ಓದುತ್ತೇನೆ, ಪ್ರಾರ್ಥನೆಯನ್ನು ಮಾಡುತ್ತೇನೆ, ದೇವರನ್ನು ಪ್ರೀತಿಸ್ತೇನೆ, ದೇವರ ವಾಕ್ಯವನ್ನು ಕೈಗೊಳ್ಳುತ್ತೇನೆ, ಪಾಪಗಳನ್ನು ಅರಿಕೆ ಮಾಡುತ್ತೇನೆ. ಸೊ ಈ 5 ಕಾರ್ಯಗಳು ನಮ್ಮ ಜೀವಿತದಲ್ಲಿ ಇದ್ರೆ ಸಾಕು, ನಾವು ದೇವರೊಂದಿಗೆ ಇರ್ತೇವೆ. ಆಮೇಲೆ ಅಲ್ಲೆಲೂಯ. ಸೊ ನಾವು ದೇವರೊಂದಿಗೆ ಅನ್ಯೋನ್ಯವಾಗಿರ್ಬೇಕಂದ್ರೆ ಈ 5 ಕಾರ್ಯಗಳು ಇರಬೇಕು. ಅಲ್ಲೆಲೂಯ. ಸೊ ದಿನನಿತ್ಯ ಏನ್ ಮಾಡ್ರಿ, ಬೆಳಗ್ಗೆ ಎದ್ದ ತಕ್ಷಣ ವಾಕ್ಯ, ಪ್ರಾರ್ಥನೆ, ಪ್ರೀತಿ, ಕೈಗೊಳ್ಳುವಂಥದ್ದು, ಅರಿಕೆ ಮಾಡುವಂಥದ್ದು. ಆಮೇಲೆ ಸೊ ಈ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ಏನ್ ಮಾಡೋಣ, ನಾವು ಮಾಡೋಣ. ದೇವರೊಂದಿಗೆ ಹೆಂಗಿರೋಣ, ದೇವರೊಂದಿಗೆ ಈಗಾಗಲೇ ಹೇಳಿದೀವಲ್ಲ. ಸೊ ಇದರಂಗೆ ನಾವೇನ್ ಮಾಡೋಣ, ದೇವರೊಂದಿಗೆ ಇರೋಣ. ಇದನ್ನ ಬಿಟ್ಟು ಏನ್ ಮಾಡೋದು ಬೇಡ, ದೂರ ಹೋಗೋದು ಬೇಡ. ಇದರೊಂದಿಗೆ ಇರುವಾಗ ನಾವು ಬೆಳೀತೇವೆ. ಆಮೇಲೆ ಅಲ್ಲಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನು ನೀತಿವಂತನು ಆಗಿರುವಂತ ತಂದೆಯಾದ ದೇವರೇ, ಹೇಳಿದ ವಾಕ್ಯದಂತೆ ಸ್ವಾಮಿ, ಇವತ್ತು ನಿಮ್ಮಲ್ಲಿ ನೆಲೆಗೊಂಡಿರುವಂಥ ಕಾರ್ಯಗಳನ್ನು ಮಾಡು. ದಿನನಿತ್ಯ ವಾಕ್ಯಗಳನ್ನು ಓದುತ್ತಾ, ಪ್ರಾರ್ಥನೆಯನ್ನ ಮಾಡುತ್ತಾ, ನಿನ್ನನ್ನು ಪ್ರೀತಿಸುತ್ತಾ, ನಿನ್ನ ವಾಕ್ಯಗಳನ್ನು ಕೈಗೊಳ್ಳುತ್ತಾ, ನಮ್ಮ ಪಾಪಗಳನ್ನು ಅರಿಕೆ ಮಾಡುತ್ತಾ, ಅಪ್ಪ ನಿನ್ನೊಂದಿಗೆ ನಾವು ಅನ್ಯೋನ್ಯವಾಗಿರುತ್ತೇವೆ ಸ್ವಾಮಿ. ದೇವರೇ, ಈ ಒಂದು ಕರ್ತನೆ ವಾಕ್ಯ ಉಪದೇಶ ನಿಮಿತ್ತವಾಗಿ ನಮ್ಮನ್ನು ಕೂಡ ನೀನು ಎಚ್ಚರಗೊಳಿಸಿದೆ, ನಮಗೆ ಕೂಡ ನೀನು ಕಳಿಸಿದ್ದಿ. ಸೊ ಇದನ್ನ ಕರ್ತನೆ ಇವತ್ತು ನಾವು ಕಳುತ್ತಿದ್ದೇವೆ. ಇದನ್ನು ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಂಡು ಮುಂದೆ ನಡೀಲಿಕ್ಕೆ ನೀನು ಸಹಾಯ ಮಾಡು. ನಮ್ಮನ್ನು ನಾವು ಕರ್ತನೆ ತಗ್ಗಿಸಿ ನಿನ್ನ ಕೈಯಿಂದ ಒಪ್ಪಿಸಿಕೊಡುತ್ತೇವೆ. ನೀನು ಮಾತ್ರ ಬಲಪಡಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪರಿಶುದ್ಧಾತ್ಮನೆ ನಿನ್ನ ಸಹಾಯದಲ್ಲಿ ಪ್ರಾರ್ಥನೆಯಲ್ಲಿ ಬೇಡಿ ಹೊಂದುತ್ತಾ ಇದ್ದೇನೆ. ನನ್ನ ಜೀವವುಳ್ಳ ಸ್ವರ್ಗೀಯ ತಂದೆಯಾದ ದೇವರೇ, ಆಮೆನ್, ಆಮೆನ್. ಗಾಡ್ ಬ್ಲೆಸ್.